ವಂದನೆಗಳ ಆಂಟಿ. ದೇವರ ಪರಿಶುದ್ಧವಾದಂತ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಮುಂಜಾನೆ ವೇಳೆಯಲ್ಲಿ ಇಂತಹ ಅವಕಾಶವನ್ನು ಕೊಟ್ಟಂತಹ ದೇವಾದಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶವನ್ನು ಆರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಮತ್ತೊಂದು ದಿನವನ್ನು ನಮ್ಮೆಲ್ಲರ ಬದುಕಿನಲ್ಲಿ ದಯಪಾಲಿಸಿ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖದಲ್ಲಿ ಸಭೆಯಾಗಿ ಚಿಕ್ಕ ಹಿಂಡಾಗಿ ನಾವು ಸೇರಿ ಬಂದು ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಕೇಳಲು ಕೃಪೆ ಮಾಡಿಕೊಟ್ಟಿದ್ದೀರಾ ಸ್ವಾಮಿ. ನಿಮಗೆ ವಂದನೆಗಳು. ಕರ್ತನೆ, ಈ ದಿನದಲ್ಲಿ ನಮಗೆ ಬೇಕಾಗಿರುವಂತಹ ನಿಮ್ಮ ಶ್ರೇಷ್ಠವಾದ ಅಮೂಲ್ಯವಾದ ಮಾತುಗಳನ್ನು ತಿಳಿಯಪಡಿಸಿ ಬೋಧಿಸಿ. ಕರ್ತನೆ, ನಮ್ಮನ್ನು ನಿಮ್ಮ ವಾಕ್ಯದಲ್ಲಿಯೂ ನಿಮ್ಮ ಜ್ಞಾನದಲ್ಲಿಯೂ ಸ್ಥಿರಪಡಿಸಿ, ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ಕರ್ತನೆ, ನಿಮ್ಮ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸಿ ನೀವಿರುವ ಆ ಮಹಾಲೋಕವನ್ನು ಸೇರುವ ತನಕ ನಮ್ಮ ಭಕ್ತಿಯನ್ನು ನಾವು ಕಾಪಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿಕೊಟ್ಟಂತಹ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ನೀವೇ ನಮ್ಮೊಂದಿಗಿದ್ದು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಸಭೆಯಾಗಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ಈ ದಿನದಲ್ಲಿ ಒಂದು ಒಳ್ಳೆಯ ಅಂಶವನ್ನ ಅಥವಾ ಒಳ್ಳೆ ವಾಕ್ಯದ ಭಾಗವನ್ನ ನಾವು ಧ್ಯಾನಿಸುವವರಾಗಿರೋಣ. ಕಳೆದ ಕೆಲವು ವಾರಗಳಿಂದ ದೇವರ ಮಹಾಪ್ರೀತಿ ಕೃಪೆಯಿಂದ ನ್ಯಾಯಸ್ಥಾಪಕರ ಆ ಒಂದು ಇತಿಹಾಸ ಅಥವಾ ಚರಿತ್ರೆಯನ್ನು ನಾವು ನೋಡಿಕೊಂಡಿದ್ದೇವೆ. ಆ ಒಂದು ಪುಸ್ತಕದ ಮೂಲಕವಾಗಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಎಂಬುದಾಗಿ ನಾನು ನಂಬುತ್ತಿದ್ದೇನೆ. ಇವತ್ತು ಒಂದು ಒಳ್ಳೆಯ ಸಂದರ್ಭವನ್ನು ಸತ್ಯವೇದದಲ್ಲಿ ನಾವು ಧ್ಯಾನಿಸೋಣ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಒಂದೇ ಒಂದು ಅಧ್ಯಾಯವನ್ನ ಇವತ್ತು ನಾವು ಮಾತನಾಡಿಕೊಳ್ಳೋಣ. ಪ್ರಿಯರೇ, ದಯವಿಟ್ಟು ಸತ್ಯವೇದಗಳನ್ನ ನಾವು ತೆರೆಯುವುದಾದರೆ ಎರಡನೆಯ ಅರಸುಗಳು 5ನೇ ಅಧ್ಯಾಯ. ಈ 2ನೇ ಅರಸುಗಳು 5ನೇ ಅಧ್ಯಾಯ. ಈ 5ನೇ ಅಧ್ಯಾಯವನ್ನು ಇವತ್ತು ನಾವು ಧ್ಯಾನಿಸುವವರಾಗಿದ್ದೇವೆ. 5ನೇ ಅಧ್ಯಾಯ ನಮ್ಮೆಲ್ಲರಿಗೂ ಗೊತ್ತಿರುವಂತ ಭಾಗ ಅಥವಾ ಚರಿತ್ರೆ. 5ನೇ ಅಧ್ಯಾಯದ ಮೇಲಿರುವಂತ ಹೆಡ್ಲೈನ್ಸ್ ನಾನು ಓದೋದಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಬೋಲ್ಡ್ ಆಗಿದೆಯಲ್ಲ, ಅದನ್ನ ನಾನು ಓದ್ತೇನೆ. ಎಲೀಷನು ಕುಷ್ಠರೋಗಿಯಾದ ನಾಮಾನನನ್ನು ವಾಸಿ ಮಾಡಿತು. ಎಲೀಷನು ಕುಷ್ಠರೋಗಿಯಾದ ನಾಮಾನನನ್ನು ವಾಸಿ ಮಾಡಿತು. ನಾಮಾನನು, ಎಲೀಷನು, 2 ಹೆಸರುಗಳು ನಮಗೆ ಕಾಣುತ್ತಿದ್ದಾವೆ. ಎಲೀಷನು ಯಾರು ಅಂತಂದ್ರೆ ಒಂದು ಪ್ರವಾದಿ, ದೇವರ ಸೇವಕ. ಇನ್ನೂ ಎಲೀಷನ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲಿಯನ ಶಿಷ್ಯನು ಎಲೀಷನು. ಎಲಿಯನ 2ರಷ್ಟು ಆತ್ಮ ಉಳ್ಳವನು ಎಲೀಷನು. ಸೊ ಎಲೀಷನು ದೇವರ ಪಕ್ಷದಲ್ಲಿರುವವನಾದರೆ ಇನ್ನೊಂದು ಹೆಸರನ್ನ ದೇವರು ಬರೆಸ್ತಿದ್ದಾರೆ, ನಾಮಾನನು. ನಾಮಾನನು ಸಿರಿಯಾ, ಇವತ್ತಿರುವಂತ ಸಿರಿಯಾ ಎನ್ನುವ ದೇಶ ಅಥವಾ ಬೈಬಲ್ ಭಾಷೆಯಲ್ಲಿ ಅರಾಮ್ಯ ದೇಶದ ನ್ಯಾಯಾಧಿಪತಿ ಅಥವಾ ಅರಾಮ್ಯ ದೇಶದ ಸೇನಾಧಿಪತಿ. ಒಂದು ಸೇನೆ ಒಂದು ದೇಶಕ್ಕಿದ್ದರೆ ಆ ಸೇನೆಗೆ ಅಧಿಪತಿನೇ ಈ ನಾಮಾನನು. ಅಂದ್ರೆ ಯಾವ ಯುದ್ಧಕ್ಕೆ ಹೋಗಬೇಕು ಅಂತಂದ್ರು ಕೂಡ ಇವರು ಇರ್ತಾರೆ. ಅಂದ್ರೆ ಇವನ ಸೈನ್ಯವು ರಾಜನೊಟ್ಟಿಗೆ ಇರುತ್ತೆ, ರಾಜನ ಯುದ್ಧ ಮಾಡಬೇಕಾದಾಗೆಲ್ಲ. ಹಾಗಾಗಿ ನಾಮಾನನು ಧನ್ಯ ವ್ಯಕ್ತಿ, ದೊಡ್ಡ ಮನುಷ್ಯ, ದೊಡ್ಡ ಅಧಿಕಾರವಿರುವಂತ ಮನುಷ್ಯ, ದೇಶದಲ್ಲಿ ಗೌರವವನ್ನ ಹೊಂದತಕ್ಕ ಮನುಷ್ಯ ನಾಮಾನನು. ಆದರೆ ನಾಮಾನನು ದೊಡ್ಡವನೇ, ನಾಮಾನನ ಹೆಸರು ದೊಡ್ಡದೇ, ನಾಮಾನನ ಅಧಿಕಾರವು ದೊಡ್ಡದೇ. ಆದರೆ
ಎಲ್ಲರಿಗೂ ಕಾಣುವಂತ ನಾಮಾನನು ಬೇರೆ, ಮನೆಯಲ್ಲಿರುವಂತ ನಾಮಾನನು ಬೇರೆ. ಮನೆಗೆ ಬಂದಾಗ ನಾಮಾನನು ಯುದ್ಧವೀರನು, ಯುದ್ಧಶೂರನಲ್ಲ. ಅವಾಗ ನಾಮಾನನ್ ಏನಾಗ್ತಿದ್ದಾನೆ ಅಂತಂದ್ರೆ ಕುಷ್ಠರೋಗಿಯಾದ ನಾಮಾನನು. ಅಂದ್ರೆ ಎಲ್ಲರಿಗೂ ಕಾಣಿಸುವ ರೀತಿಯಲ್ಲಿ ಅವನು ವೀರನು, ಶೂರನಾಗಿದ್ದಾನೆ. ಆದ್ರೆ ಅವನ ದೇಹದೊಳಗೆ ಕುಷ್ಠ ಇದೆ, ಕುಷ್ಠರೋಗ ಇದೆ. ಕುಷ್ಠರೋಗ ಎನ್ನುವಂಥದ್ದು ಭಯಂಕರವಾದ ರೋಗ, ಭಯಂಕರವಾದ ರೋಗ. ಕುಷ್ಠರೋಗ ಎನ್ನುವಂಥದ್ದು ಭಯಂಕರವಾದ ರೋಗ. ಇವತ್ತು ಅದಕ್ಕೆ ಅನೇಕ ರೀತಿಯಾದಂತ ಮೆಡಿಸಿನ್ಸ್ ಅಥವಾ ಹ್ಮ್ ಏನಂತಾರೆ ಟ್ರೀಟ್ಮೆಂಟ್‌ಗಳು ಬಂದಿದಾವೆ. ಆದ್ರೆ ಒಂದು ದಿನದಲ್ಲಿ ಅದು ಭಯಂಕರವಾದ ರೋಗ. ಅವರ ಜೊತೆಲೂ ಯಾರು ಇರ್ತಿರ್ಲಿಲ್ಲ. ಅವ್ರನ್ನ ಸೆಪರೇಟ್ ಆಗಿ ಇಡ್ತಿದ್ರು. ಸೆಪರೇಟ್ ಆಗಿ ಇಡ್ತಿದ್ರು. ಊರು ಹೊರಗೆ ಇಡ್ತಿದ್ರು. ಸೆಪರೇಟ್ ಊಟ, ಸೆಪರೇಟ್ ಮನೆ, ಸೆಪರೇಟ್ ಎಲ್ಲವೂ ಕೂಡ ಸೆಪರೇಟ್ ಆಗಿ ಇಡ್ತಿದ್ರು. ಅದು ಕುಷ್ಠರೋಗ. ಆದರೆ ನಾಮಾನ್ಯನಿಗೆ ಬಂದಂತ ಕುಷ್ಠರೋಗ ಯಾರಿಗೂ ಗೊತ್ತಿಲ್ಲ. ಬಚ್ಚಿಟ್ಕೊಂಡಿದ್ದಾನೆ. ಆದ್ರೆ ಒಂದು ಸಂದರ್ಭ ನಡೆಯುತ್ತೆ. ಏನ್ ಆ ಸಂದರ್ಭ ಅಂತಂದ್ರೆ, ಈ ನಾಮಾನನು ಇಸ್ರಾಯೇಲ್ ದೇಶದ ಮೇಲೆ ಯುದ್ಧಕ್ಕೆ ಹೋದಾಗ ಇಸ್ರಾಯೇಲ್ಯರನ್ನು ಸೋಲಿಸಿ, ಇಸ್ರಾಯೇಲ್ಯರಲ್ಲಿರುವಂತ ಕೆಲವರನ್ನ ಕ್ಯಾಪ್ಚರ್ ಮಾಡಿ ತಗೊಂಡ್ ಬಂದ್ಬಿಡ್ತಾನೆ. ಅಂತಂದ್ರೆ ಸೆರೆ ಹಿಡಿದು ಕರ್ಕೊಂಡ್ ಬರ್ತಾನೆ. ಆ ಸೆರೆ ಹಿಡಿದು ಬಂದವರಲ್ಲಿ ಒಂದು ಆಹ್, ಒಂದು ಹುಡುಗಿ ಇರುತ್ತೆ. ಆ ಹುಡುಗಿನ ಏನ್ ಮಾಡ್ತಾನೆ ಅಂತಂದ್ರೆ, ಮನೆಗ್ ತಗೊಬಂದ್ ಇಟ್ಕೊಳ್ತಾನೆ. ಮನೆ ಕೆಲ್ಸ ಮಾಡ್ಸಕ್ಕೆ ಮನೆಗ್ ತಗೊಬಂದ್ ಇಟ್ಕೊಳ್ತಾನೆ. ಈ ಮನೆಗ್ ಬಂದಂತ ಈ ಹುಡುಗಿಗೆ ಗೊತ್ತಾಗತ್ತೆ ನಮ್ ಯಜಮಾನ್ರಿಗೆ ಕುಷ್ಠರೋಗ ಇದೆ ಅಂತ. ವಿಷಯ ಗೊತ್ತಾಗಿದ್ ತಕ್ಷಣ ಆ ಹುಡುಗಿ ಆ ಯಜಮಾನ್ರ ಹೆಂಡತಿಗೆ ಹೇಳ್ತಾಳೆ, "ಅಮ್ಮ, ನಮ್ಮೂರಲ್ಲಿ, ನಮ್ಮ ದೇಶದಲ್ಲಿ ಒಬ್ಬ ದೇವರ ಮನುಷ್ಯನಿದಾನೆ, ಎಲೀಷನ್ ಎಂಬುದಾಗಿ. ಈ ಎಲೀಷನ್ ಹತ್ರ ಒಂದು ವೇಳೆ ಯಜಮಾನ್ರು ಹೋದ್ರೆ ವಾಸಿ ಆಗ್ಬೋದೇನೋ" ಅಂತೇಳಿ ಹೇಳ್ತಾಳೆ. ನಾನು ಈ 5ನೇ ಅಧ್ಯಾಯದ ವಿಷಯಗಳನ್ನ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಎಲೀಷನ್ ಹತ್ರ ಹೋದ್ರೆ ವಾಸಿ ಆಗುತ್ತೇನೋ ಅಂತ ಹೇಳಿದ ತಕ್ಷಣ ಆಸೆ ಬಂತಲ್ಲ. ಆಸೆ. ಯಾಕಂತಂದ್ರೆ ಮೈಯಲ್ಲಿ ರೋಗ ಇದೆ. ರೋಗ ವಾಸಿ ಆದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಉದ್ದೇಶದಲ್ಲಿ ಅಯ್ಯೋ! ಹೇಳಿದಾಳೆ ಟ್ರೈ ಮಾಡೋಣ. ಯಾಕ್ ಟ್ರೈ ಮಾಡಬಾರ್ದು? ಎಲ್ಲಾ ಟ್ರೈ ಮಾಡಿದೀವಿ. ಇದನ್ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿ ಆ ಹೆಂಡತಿ ಹೋಗಿ ಗಂಡನಿಗೆ ಹೇಳ್ತಾಳೆ. ಗಂಡ ಅದಕ್ಕೆ ಒಪ್ಕೊಳ್ತಾನೆ. ಆದ್ರೆ ಎಲೀಷನ ಬಳಿಗೆ ಹೋಗೋದಕ್ಕಿಂತ ಮುಂಚೆ ಅವನ ದೇಶದಲ್ಲಿ ಬೆಲೆವುಳ್ಳ ಕೆಲವು ವಸ್ತ್ರಗಳನ್ನ, ಚಿನ್ನ ವೈಡೂರ್ಯಗಳನ್ನ ಇವೆಲ್ಲವನ್ನ ಸಂಪತ್ತನ್ನ ತೆಗೆದುಕೊಂಡು ಹೋಗ್ತಾನೆ. ಅವನು ಒಂದ್ ವೇಳೆ ವಾಸಿ ಮಾಡಿದ್ರೆ ಅವನಿಗೆ ಗಿಫ್ಟ್ ಆಗಿ ಕೊಡ್ಬೇಕಾಗತ್ತಲ್ಲ. ಥ್ಯಾಂಕ್ಸ್ ಗಿವಿಂಗ್ ತರ ಹೇಳಿ. ಸೊ ಕೊಡೋಣ ಅಂತೇಳಿ ತಗೊಂಡೋದಾಗ ಎಲೀಷನ ಮನೆ ಹತ್ರ ಬರ್ತಾನೆ. ಎಲೀಷನ್ ಇರುವಂತಹ ಗುಡಾರದ ಬಳಿಗೆ ಬಂದಾಗ ಎಲೀಷನು ಹೊರಗೂ ಬಂದಿಲ್ಲ. ಎಲೀಷನು ನಾಮಾನನನ್ನ ಕಣ್ಣಾರೆ ನೋಡೂ ಇಲ್ಲ. ನಾಮಾನನ್ ಎನ್ನುವಂತ ಒಂದು ಸೇನಾಧಿಪತಿ, ಸಿರಿಯಾ ದೇಶಕ್ಕೆ ಸಂಬಂಧಪಟ್ಟಂತ ಸೇನಾಧಿಪತಿ ಬಂದಿದ್ದಾನೆ ಎನ್ನುವಂತ ವಿಷಯ ಎಲೀಷನ್ಗೆ ಹೇಳಿದ ತಕ್ಷಣ ಎಲೀಷನು ಆ ಸೇವಕನಿಗೆ ಹೇಳುವಂತ ಮಾತು, ಯೋರ್ದಾನ್ ನದಿ ಇದೆ. ಆ ಯೋರ್ದಾನ್ ನದಿಯಲ್ಲಿ 7 ಬಾರಿ ಮುಳುಗಕ್ಕೆ ಹೇಳು. ಯೋರ್ದಾನ್ ನದಿ ಇದೆ. ಅದರಲ್ಲಿ 7 ಬಾರಿ ಮುಳುಗಕ್ಕೆ ಹೇಳು. ಅವನ ರೋಗ ವಾಸಿ ಆಗತ್ತೆ. ಈ ಮಾತು ಕೇಳಿದ ತಕ್ಷಣ ನಾಮಾನಿಗೆ ಭಯಂಕರ ಕೋಪ ಬರುತ್ತೆ. ಭಯಂಕರ ಕೋಪ ಬರುತ್ತೆ. ಏನಿದು? ನನ್ನ ದೇಶದಲ್ಲಿ ಹೊಳೆಗಳಿಲ್ವಾ? ನನ್ನ ದೇಶದಲ್ಲಿ ನೀರಿರುವಂತ ಸ್ಥಳವೇ ಇಲ್ವಾ? ಇದಕ್ಕಿಂತ ಯೋರ್ದಾನ್ ನದಿಗಿಂತ ಶ್ರೇಷ್ಠವಾದಂತ ನದಿಗಳು ನಮ್ಮ ದೇಶದಲ್ಲಿದಾವೆ. ದಮಸ್ಕ್ ಪಟ್ಟಣಗಳಲ್ಲಿದಾವೆ ಅಂತೇಳಿ ಕೋಪಗೊಂಡಿದ್ದಾನೆ. ಯಾಕೆ ಅಂತಂದ್ರೆ ಆ ಯಪ್ಪ ಹೊರಗ್ ಬಂದು ನನ್ನನ್ನ ನೋಡಿಲ್ಲ. ನೋಡಿರೋದು ಪಕ್ಕಕ್ಕಿಡಿ. ನನ್ನನ್ನ ಬಂದು ಮುಟ್ಟಾದ್ರೂ ನೋಡ್ಬೇಕು ತಾನೇ. ನನ್ನನ್ನ ನನ್ ದೇಹವನ್ನ ಮುಟ್ಲೂ ಇಲ್ಲ, ನನ್ನನ್ನ ನೋಡೂ ಇಲ್ಲ, ಏನೂ ಮಾಡ್ದೇನೆ ಹೋಗ್ಬಿಟ್ಟು ಮುಳುಗು ಅಂತಂದ್ರೆ ಇವ್ನು ಯಾವ್ ತರ ಇವನು ಅಂತೇಳಿ ಕೋಪಿಸ್ಕೊಂಡು ನನಗ್ ಬೇಡ, ನಾನ್ ಮತ್ತೆ ರಿಟರ್ನ್ ಹೋಗ್ಬಿಡ್ತೇನೆ ಅಂತ ಹೇಳ್ಕೊಂಡಾಗ ಅವಾಗ ಅವನ ಸೇವಕನು ಹೇಳ್ತಾನೆ, ಸ್ವಾಮಿ, ಅವನೇನಾದ್ರು ದೊಡ್ಡ ಕೆಲ್ಸ ಹೇಳಿದ್ರೆ ನೀವು ಮಾಡದೇ ಇರ್ತಿದ್ರ? ಮಾಡ್ತಿದ್ರಿ. ಅವ್ನು ಹೇಳಿರುವಂತದ್ದೇನು? ಮುಳುಗಕ್ಕೆ ತಾನೇ ಹೇಳಿದಾನೆ. ಮುಳುಗಿ ಅಂತೇಳಿ ಕಾಂಪ್ರಮೈಸ್ ಮಾಡ್ಸಿ ಯೋರ್ದಾನ್ ನದಿಗೆ ಹತ್ರ ಹೋಗ್ತಾನೆ. 7 ಬಾರಿ ಮುಳುಗ್ತಾನೆ. 7ನೇ ಬಾರಿ ಮುಳುಗಿದ ತಕ್ಷಣ ಅವನ ದೇಹವು, ಅವನ ಚರ್ಮವು ಕೂಸಿನಂತೆ ಆಯಿತು. ಇದು ನಡೆದಂತ ಸಂದರ್ಭ. ಆದ್ರೆ ಇಷ್ಟೊತ್ತು ನಾವು ಮಾತನಾಡಿಕೊಂಡಿರುವಂತದ್ದು ಎಲೀಷನ ಬಗ್ಗೆ, ನಾಮಾನನ ಬಗ್ಗೆ. ಇವಾಗ ಇನ್ನು ಮುಂದೆ ನಾವು ಮಾತನಾಡಿಕೊಳ್ಳುವಂತದ್ದು ಇವರಿಬ್ಬರ ಬಗ್ಗೆ ಅಲ್ಲ. ಒಂದು ಹೊಸ ಕ್ಯಾರೆಕ್ಟರ್ ಅನ್ನ ದೇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ಹೊಸ ಪರಿಚಯ ಸತ್ಯವೇದದಲ್ಲಿ ಅಥವಾ ಆ ಅಧ್ಯಾಯದಲ್ಲಿ ನಮಗೆ ಸಿಗುವಂತದ್ದಾಗಿದೆ.
ಯಾಕಂತಂದ್ರೆ ಯಾವಾಗಾದ್ರೆ ನಾಮಾನನಿಗೆ ದೇಹ ವಾಸಿಯಾಗುತ್ತೋ ಖುಷಿ ತಡ್ಕೊಳಕ್ಕಾಗಿಲ್ಲ. ಯಾಕಂತಂದ್ರೆ ಯಾರೂ ವಾಸಿ ಮಾಡ್ಲಕ್ಕಾಗದೆ ಇರುವಂತ ರೋಗ, ಔಷಧಿನೇ ಇಲ್ಲದೆ ಇರುವಂತ ರೋಗ, ಈ ಮನುಷ್ಯ ಹೊರಗ್ ಬಂದು ನೋಡ್ದೇನೆ, ಕಣ್ಣಾರೆ ನೋಡ್ದೇನೆ ನೀರಲ್ಲಿ ಮುಳುಗು ಅಂದಿದ್ ತಕ್ಷಣನೇ ನನ್ ರೋಗ ವಾಸಿ ಆಯ್ತು. ಆ ದೇವರಲ್ಲಿ ಎಷ್ಟು ಮಹಿಮೆ ಇರಬಹುದು, ಆ ದೇವರಲ್ಲಿ ಎಷ್ಟು ಶಕ್ತಿ ಇರಬಹುದು ಅಂತೇಳಿ ತುಂಬಾ ಖುಷಿ ಪಟ್ಟು ಆ ಎಲೀಷನ ಹತ್ರಕ್ಕೆ ಬಂದು, ಸ್ವಾಮಿ ನಿಮ್ಮ ದೇವರು ದೊಡ್ಡವರು ಅಂತ ತುಂಬಾ ಹೊಗಳಿ ಅವನು ತಂದಂತ ಕಾಣಿಕೆಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲ ಸರ್, ನೀವು ತೆಗೆದುಕೊಳ್ಳಬೇಕು. ನನ್ನನ್ನು ನೀವು ವಾಸಿ ಮಾಡಿದೀರ. ನನಗಿರುವಂತ ರೋಗ ವಾಸಿ ಮಾಡಿದೀರ. ಯಾರಿಂದನೂ ವಾಸಿ ಆಗದಿರುವಂತ ರೋಗನ ನೀವು ನೀರಲ್ಲಿ ಮುಳುಗಿದ್ರೇನೆ ವಾಸಿ ಆಗುತ್ತೆ ಅನ್ನೋ ಲೆವೆಲ್‌ಗೆ ನನ್ನನ್ನ ವಾಸಿ ಮಾಡಿದೀರ. ಥ್ಯಾಂಕ್ಸ್ ಅಂತೇಳಿ ಅವನು ತಂದಂತ ಆ ಒಂದು ಬೆಲೆವುಳ್ಳ ಶ್ರೇಷ್ಠವಾದಂತ ವಸ್ತುಗಳನ್ನ ಕೊಡೋದಕ್ಕೆ ಪ್ರಯತ್ನಿಸ್ತಿರ್ಬೇಕಾದ್ರೆ, ಎಲೀಷನ್ ಹೇಳ್ತಾನೆ, "ನೀನ್ ನನಗೇನು ಕೊಡ್ಬೇಡ. ನೀನ್ ನನಗೆ ಏನೂ ಕೊಡಬೇಡ. ಯೆಹೋವನಾಣೆ ನಾನೇನು ತಗೊಳಲ್ಲ" ಅಂತೇಳಿ ಎಲೀಷನು ಖಂಡಿತವಾಗಿ ಹೇಳ್ತಾನೆ. ಖಂಡಿತವಾಗಿ ಹೇಳ್ತಾನೆ. ಆ ವಾಕ್ಯದ ಭಾಗವನ್ನ ನಾವು ಓದಿಕೊಳ್ಳೋಣ. 5ನೇ ಅಧ್ಯಾಯ 5ನೇ ಅಧ್ಯಾಯ 18ನೇ ವಚನ. 19ನೇ ವಚನ ಓದೋಣ. 19ನೇ ವಚನ. ಆ ಎಲೀಷನು ಅವನಿಗೆ, ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ಯಾರಿವನು ಅಂತಂದ್ರೆ ನಾಮಾನನು ಹೊರಟೋಗ್ಬಿಟ್ಟಿದ್ದಾನೆ. ಏನು ತಗೊಂಡಿಲ್ಲ. ಏನು ತಗೊಂಡಿಲ್ಲ. ಸುಮ್ಮನೆ ಸೈಲೆಂಟ್ ಆಗಿ ಹೊರಟೋಗ್ಬಿಟ್ಟಿದ್ದಾನೆ. ಇವಾಗ 20ನೇ ವಚನ ನಾವು ಓದ್ಬೇಕು. 20ನೇ ವಚನದಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಅನ್ನ ದೇವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇವತ್ತು ನಾವು ಮಾತನಾಡಿಕೊಳ್ಳುವಂತ ಆ ವ್ಯಕ್ತಿನೇ ಈ ಹೊಸ ಕ್ಯಾರೆಕ್ಟರ್. ಯಾರು? 20ನೇ ವಚನ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ. ಸೊ ಇವತ್ತು ಇವಾಗ ಇನ್ನು ಮುಂದೆ ನಾವು ಮಾತನಾಡಿಕೊಳ್ಳುವಂತದ್ದು ಗೆಹಜಿಯ ಬಗ್ಗೆ. ಆದ್ರೆ ನಾಮಾನನು ಮನೆ ಬಿಟ್ಮೇಲೆ, ನಾಮಾನನು ಅಲ್ಲಿಂದ ಹೊರಟ ಮೇಲೆ ಗೆಹಜಿ ಎಲೀಷನ ಸೇವಕನಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ದಾನೆ. ಇದನ್ನೆಲ್ಲ ನೋಡ್ತಿರುವಂತ ಗೆಹಜಿ ಮನಸ್ಸಿನಲ್ಲಿ ಒಂದು ವಿಷಯ ಅನ್ಕೊಳ್ತಿದ್ದಾನೆ. ಏನ್ ಅಂದ್ಕೊಳ್ತಿದ್ದಾನೆ ಅಂತಂದ್ರೆ, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳುಹಿಸಿಬಿಟ್ಟನಲ್ಲ. ಯೆಹೋವನಾನೇ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ಎಲೀಷನು ನನ್ನ ಯಜಮಾನನು ಅರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅಂತಂದ್ರೆ ಏನೂ ತಗೊಂಡಿಲ್ವಾ? ಏನೂ ತಗೊಂಡಿಲ್ಲ. ಏನೂ ತಗೊಂಡಿಲ್ಲ. ಇವಾಗ ನಮ್ಗೆ ಯಾರಾದ್ರೂ ಬಲವಂತ ಮಾಡ್ತಾರೆ. ಆ ಬಲವಂತ ಮಾಡಿದಾಗ ಪ್ರಿಯರೇ, ಅವರು ಫಾರ್ ಎಕ್ಸಾಂಪಲ್ ಅವರು ಅವರು ಒಂದ್ ತಟ್ಟೆ ಪೂರ್ತಿ ಊಟ ತಿನ್ನು 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 ಅಂತ ನಮ್ಗೆ ಬಲವಂತ ಮಾಡ್ತಿದ್ದಾರೆ. ನಾವು ಬೇಡ ಬೇಡ, ನಂಗೆ ಅಷ್ಟೊಂದು ತಿನ್ನಕ್ಕಾಗಲ್ಲ, ನಾನ್ ಈಗ್ಲೇ ತಿಂದು ಬಂದೆ, ದಯವಿಟ್ಟು ಏನ್ ಅನ್ಕೋಬೇಡಿ, ನಾನ್ ತಿನ್ನಲ್ಲ, ಆಗಲ್ಲ ಆಗಲ್ಲ ಆಗಲ್ಲ. ಇಲ್ಲ, ಅವ್ರು ಒತ್ತಾಯ ಮಾಡ್ತಾನೆ ಇದಾರೆ. ಇವಾಗ ಅವ್ರು ಅಷ್ಟೊಂದು ಒತ್ತಾಯ ಮಾಡ್ತಿದ್ದಾರೆ ಅನ್ನೋ ವಿಷಯ ನಮಗೆ ಗೊತ್ತಾದಾಗ ಏನ್ ಹೇಳ್ತೀವಿ? ಸರಿ ಆಯ್ತು, ನಾನ್ ತಿಂತೇನೆ, ನಿಮಗೋಸ್ಕರ ತಿಂತೇನೆ, ನಿಮಗೋಸ್ಕರ ತಗೋತೇನೆ, ಬಟ್ ಇಷ್ಟೊಂದ್ ಬೇಡ, ಸ್ವಲ್ಪ ಸ್ವಲ್ಪ ಅಂತೇಳಿ ಸ್ವಲ್ಪ ಹಾಕ್ಸ್ಕೊಂಡು ತಿಂತೀವಿ. ಯಾರಿಗೋಸ್ಕರ? ಅವ್ರಿಗೋಸ್ಕರ. ಯಾಕ್ ತಿಂದ್ವಿ? ಬಲವಂತ ಮಾಡಿದ್ದಾರೆ ಅಂತೇಳಿ. ಇವಾಗ ತನ್ನ ರೋಗವನ್ನ ವಾಸಿ ಮಾಡಿಕೊಂಡು, ಯಾರ್ ಕೈಯಿಂದಲೂ ವಾಸಿ ಮಾಡ್ಲಿಕ್ಕಾಗದೆ ಇರುವಂತ ರೋಗವನ್ನ ವಾಸಿ ಮಾಡಿಕೊಂಡಂತ ನಾಮಾನನು ಎಲೀಷನನ್ನ ಬಲವಂತ ಮಾಡಿಲ್ವಾ ಪ್ರಿಯರೇ? ಭಯಂಕರ ಬಲವಂತ ಮಾಡಿದ್ದಾನೆ. ನೀನ್ ತಗೊಳ್ಳೇಬೇಕು, ತಗೊಳ್ಳೇಬೇಕು ಅಂತ ಎಷ್ಟು ಬಲವಂತ ಮಾಡಿದ್ರು ಕೂಡ ಎಲೀಷನು ಸ್ ಹು ಏನೂ ತಗೊಂಡಿಲ್ವಂತೆ. ಏನೂ ತಗೊಂಡಿಲ್ವಂತೆ. ನಿಮ್ ಖುಷಿಗೋಸ್ಕರ ಏನೋ ಚಿಕ್ಕದಾಗ್ ಕೊಟ್ಬಿಟ್ಟು ಹೋಗ್ಬಿಡಿ ಅಂತಾನೂ ಹೇಳಿಲ್ಲ. ನಿನ್ಗೇನು ಕೊಡಬೇಡ, ನಾನ್ ಏನು ತಗೊಳಲ್ಲ, ಅಷ್ಟೇ, ಮುಗ್ದೋಯ್ತು. ಈ ಮಾತಿನ ಮೇಲೆ ಏನು ನೀನ್ ಮಾತಾಡ್ಬೇಡ ಅಂತೇಳಿ ಏನು ತಗೊಳ್ದಿರ ಆ ಅರಾಮ್ಯನಾಗಿರುವಂತ ನಾಮಾನನ್ನ ಕಳಿಸ್ಬಿಟ್ಟ. ಇದೆಲ್ಲ ನೋಡ್ತಿರುವಂತ ಗೆಹಜಿ, ನಮ್ ಯಜಮಾನ್ರಿಗೆ, ನಮ್ ಗುರುಗಳಿಗೆ ಬುದ್ಧಿ ಇಲ್ಲ. ನಮ್ಮ ಯಜಮಾನ್ರುಗಳಿಗೆ, ನಮ್ಮ ಓನರ್‌ಗೆ ಏನಿಲ್ಲ?
ಬುದ್ಧಿ ಇಲ್ಲ. ಯಾಕೇಳಿ? ಏನೂ ತಗೊಂಡಿಲ್ಲ. ಏನೂ ತಗೊಂಡಿಲ್ಲ. ಅವಾಗೊಂದು ದೊಡ್ಡ ಡಿಸಿಷನ್ ಮಾಡ್ಕೊಳ್ತಿದ್ದಾನೆ, ದೊಡ್ಡ ನಿರ್ಣಯ ತೆಗೆದುಕೊಳ್ತಿದ್ದಾನೆ. ಏನ ನಿರ್ಣಯ ಅಂತಂದ್ರೆ, ಯೆಹೋವನಾಣೆ. ಯಾರ ಮೇಲೆ ಆಣೆ ಇಡ್ತಿದ್ದಾನೆ ನೋಡಿ? ಯಾರ ಮೇಲೆ? ಯೆಹೋವನಾಣೆ. ದೇವರ ಮೇಲೆ ಆಣೆ ಇಟ್ಟು ಶಪಥ ಮಾಡ್ತಿದ್ದೇನೆ. ಒಂದು ಡಿಸಿಷನ್ ತಗೊಳ್ತಿದ್ದೇನೆ. ಏನ ಡಿಸಿಷನ್ ಅಂತಂದ್ರೆ, ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ಯೆಹೋವನಾಣೆ, ನಾನು ಅವನ ಹಿಂದೆ ಓಡೋಗ್ತೀನಿ ಇವಾಗ. ಓಡೋಗಿ ಸ್ವಲ್ಪವನ್ನಾದ್ರೂ ಅವನಿಂದ ನಾನು ಬಾಚಿಕೊಂಡು ಬರ್ತೇನೆ. ಸ್ವಲ್ಪವನ್ನಾದ್ರೂ ಅವನಿಂದ ಬಾಚಿಕೊಂಡು ಬರ್ತೇನೆ. ಪ್ರೇರೆ, ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ. ಈ ಗೆಹಜಿ ಅಂದುಕೊಂಡಿರುವಂತದ್ದು, ಗೆಹಜಿ ಮಾಡಬೇಕಂತ ಅಂದ್ಕೊಂಡಿರುವಂತದ್ದು ಸರಿನಾ ತಪ್ಪ? ಗೆಹಜಿ ತಪ್ಪು. ಮಾಡಬೇಕಂತ ಅಂದ್ಕೊಂಡಿರುವಂತದ್ದು ಸರಿನಾ ತಪ್ಪ? ತಪ್ಪು. ತಪ್ಪು. ತಪ್ಪ? ನಿಜವಾಗ್ಲೂ ತಪ್ಪ? ಯಾಕಂತಂದ್ರೆ ತಪ್ಪು. ಯಾಕಂತಂದ್ರೆ ಅವ್ನ್ ಯಾಕೆ ಹಣ ತಗೋಬೇಕು ಅನ್ಕೊಂಡ? ಅವನಿಗೋಸ್ಕರ, ಅವನ ಫ್ಯಾಮಿಲಿಗೋಸ್ಕರ, ಅವನ್ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇವಾಗ ಒಬ್ಬ ವ್ಯಕ್ತಿ ತನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕಂತ ಅಂದ್ಕೊಳ್ಳುವಂತದ್ದು ತಪ್ಪಾಗತ್ತಾ? ಸರಿ ಆಗತ್ತಾ? ಅವನ್ ಲೈಫ್ ಚೆನ್ನಾಗಿರ್ಬೇಕು. ಯಾರೇ ಲೈಫ್ ಆಗ್ಲಿ, ನಮ್ದೇ ಆಗ್ಲಿ, ಯಾರದೇ ಆಗ್ಲಿ, ಯಾರೇ ಲೈಫ್ ಆಗ್ಲಿ ಚೆನ್ನಾಗಿರಬೇಕು, ಸೆಟಲ್ಡ್ ಆಗಿರಬೇಕು ಅಂತಂದ್ರೆ ಏನ್ ಬೇಕು? ಹಣ ಬೇಕು. ಇವಾಗ ಅಂತ ಕೆಲ್ಸ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ದಾನೆ ಯಾರು? ಗೆಹಜಿ. ಮತ್ತ ಅಂತ ಕೆಲ್ಸ ಮಾಡ್ಬೇಕು ಅನ್ಕೊಂಡಿರುವಂತ ಗೆಹಜಿ ಮಾಡ್ತಿರುವಂತದ್ದು ಸರಿನಾ ತಪ್ಪ ಅಂತಂದ್ರೆ ತಪ್ಪು ಅಂತ ಎಲ್ಲರೂ ಹೇಳಿದೀರ. ಬಟ್ ಅದು ತಪ್ಪೆ. 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 ಆದ್ರೆ ಆದ್ರೆ ಗೆಹಜಿ ಮಾಡಿದಂತ ಆ ತಪ್ಪನ್ನ ಮತ್ತೊಂದು ದೃಶ್ಯ ನೋಡಿದ್ರೆ ತಪ್ಪೇ ಅಲ್ಲ. ಅದು ತಪ್ಪೇ ಅಲ್ಲ. ಹಣ ದುಡಿಯುವಂತದ್ದು ತಪ್ಪಲ್ಲ. ಹಣ ಸಂಪಾದನೆ ಮಾಡುವಂತದ್ದು ತಪ್ಪೇ ಅಲ್ಲ. ಗೆಹಜಿ ಮಾಡ್ತಿರುವಂತದ್ದು ಅದೇ. ಯೆಹೋವನ ಆಣೆ, ನಾನು ಅವನಿಂದ ಓಡಿ ಹೋಗಿ ಅವನಿಂದ ಸ್ವಲ್ಪವನ್ನಾದ್ರೂ ನಾನು ಬಾಚಿಕೊಂಡು ಬರ್ತೇನೆ. ಈ ನಿರ್ಣಯ ತೆಗೆದುಕೊಂಡು ಪ್ರಿಯರೇ, ಅವನು ಹೋದ, ಬಿಟ್ಟ, ಓಡೋದ, 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 ಓಡೋದ. ನಾಮಾನನು ರಥದಲ್ಲಿಂದ ನೋಡ್ದ, ಯಾರೋ ಓಡ್ ಬರ್ತಿದಾರೆ, ಯಾರು ಇವ್ರು ಅಂತ ಹೇಳಿ ರಥ ನಿಲ್ಲಿಸಿದ್ರೆ, ಎಲೀಷನ ಪಕ್ಕದಲ್ಲಿ ನಿಂತ್ಕೊಂಡಿರುವಂತ ಸೇವಕನಲ್ವಾ ಇವನು? ಇವನ್ ಯಾಕೆ ಓಡ್ ಬರ್ತಿದ್ದಾನೆ ಅಂತ ಹೇಳಿ ರಥ ನಿಲ್ಸಿ, ಏನಾಯ್ತು ಸರ್ ಅಂತ ಕೇಳಿದ್ರೆ, ಸರಿ ಈಗ್ಲೇ ನೆಂಟ್ರು ಬಂದ್ರು ಮನೆಗೆ. ನೆಂಟ್ರು ಬಂದ್ರು. ನಮ್ಮ ಯಜಮಾನ್ರಿಗೆ ಅಥವಾ ನಮ್ಮ ಗುರುಗಳಿಗೆ ಬೇಕಾಗಿರುವಂತ ಹತ್ತಿರ ಸಂಬಂಧದವರು ಬಂದಿದ್ದಾರೆ. ಸೊ ಅವ್ರನ್ನ ಬರೀ ಕೈಯಿಂದ ಕಳ್ಸಕ್ ಆಗಲ್ವಲ್ಲ, ನಮ್ಮ ಹತ್ರ ಏನು ಇಲ್ಲ ಕೊಡಕ್ಕೆ. ನಿಮ್ ಹತ್ರ ಇದ್ಯಾವಲ್ಲ ಅವುಗಳನ್ನ ಕೊಡಿ, ಅದಿಷ್ಟು ಕೊಡಿ, ಬೆಡ್ಶೀಟ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ ಅಂತ ಕೇಳಿದಾಗ ಇವನಿಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಅಯ್ಯೋ, ಇವ್ರು ಏನು ತಗೊಂಡಿಲ್ಲ, ಇವಾಗಾದ್ರೂ ತಗೊಳಕ್ಕೆ ಇದ್ ಮಾಡಿದಾರೆ ಅಂತ, ತಗೊಳಕ್ ಬಂದಿದಾರಲ್ಲ ಅಂತೇಳಿ ಅವನ ಹತ್ರ ಏನೇನಾದ್ರೂ ಕೊಡ್ಬೇಕು ಅಂತ ಅಂದ್ಕೊಂಡಲ್ಲ, ಅದನ್ನ ಎರಡೆರಡು ಚೀಲಗಳಲ್ಲಿ ತುಂಬಿ ಕಳ್ಸಿದಾನೆ. ಎರಡೆರಡು ಚೀಲಗಳಲ್ಲಿ ತುಂಬಿ ಅವುಗಳನ್ನ ಗೆಹಜಿಗೆ ಡೈರೆಕ್ಟ್ ಆಗಿ ಕೊಡದೆ ಅವುಗಳನ್ನ ಇಬ್ರು ಸೇವಕರನ್ನ ಕೊಟ್ಟು ಕಳ್ಸಿದಾನೆ. ನೀವೇನು ಒತ್ತಕ್ ಹೋಗ್ಬೇಡಿ ಸರ್, ಸೇವಕರಿದ್ದಾರೆ, ಕೆಲ್ಸದವ್ರು ಇದಾರೆ. ಅವುಗಳನ್ನ ಹೊತ್ಕೊಂಡು ಬರ್ತಾರೆ. ನೀವ್ ಎಲ್ಲಿಗೆ ಇಳಿಸಕ್ ಹೇಳ್ತಾರೋ ಅಲ್ಲಿ ಇಳಿಸ್ತಾರೆ. ಅವುಗಳನ್ನ ಇಬ್ರು ಭುಜದ ಮೇಲೆ ಹಾಕೊಂಡು ಬರ್ತಿದ್ದಾರೆ. ಮನೆ ಬರ್ತಿದ್ದಂಗೆ ಅವ್ರಿಬ್ಬರನ್ನ ಕಳಿಸ್ಬಿಟ್ಟು ಮನೇಲಿ ಅದನ್ನ ಬಚ್ಚಿಟ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಎಲೀಷನ್ ಹತ್ರ ನಿಂತ್ಕೊಳ್ತಾನೆ. ಆ ಸಂದರ್ಭ ನಾವು ನೋಡೋಣ ಪ್ರಿಯರೇ. ಸಂದರ್ಭ ನಾವು ನೋಡೋಣ. 23ನೇ ವಚನ. 23ನೇ ವಚನ. ನಾಮಾನನು ನಾಮಾನನು 2 ತಲಾಂತನಾದರೂ ತೆಗೆದುಕೊಳ್ಳಬಾರದು ಎಂದು ಅನ್ನಲು ಒತ್ತಾಯಪಡಿಸಿ ಅವನು 2 ಚೀಲಗಳಲ್ಲಿ ಹಾಕಿಸಿ, ಆ ಚೀಲಗಳನ್ನು 2 ದುರಸ್ತಿ ಬಟ್ಟೆಗಳನ್ನು ಇಬ್ಬರು ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದರು. ಹೌದಪ್ಪ. ಗುಡ್ಡವನ್ನು ಮುಟ್ಟಿದಾಗ ಗೆಹಜನು ಅವರನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿದನು. ಕಳುಹಿಸ್ಬಿಟ್ಟಿದ್ದಾನೆ. ಚೀಲಗಳನ್ನ ತಗೊಂಡ, ಬಚ್ಚಿಟ್ಟ, ಆಳುಗಳನ್ನ ಕಳಿಸ್ಬಿಟ್ಟು ಯಜಮಾನ್ರ ಹತ್ರ ಹೋಗ್ತಿದ್ದಾನೆ. 25ನೇ ವಚನ. ಅವರು ಹೋದ ನಂತರ
ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಯಜಮಾನನ ಬಳಿಗೆ ಬಂದು ನಿಂತ್ಕೊಂಡಿದ್ದಾನೆ. ಅವಾಗ ಯಜಮಾನನು ಒಂದು ಮಾತು ಕೇಳ್ತಿದ್ದಾನೆ ನೋಡಿ ಪ್ರೇರೆ. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಎಲ್ಲಿಗೆ ಹೋಗಿ ಬಂದೆ ಗೆಹಜಿಯೇ ಅಂತ ಕೇಳಿದಾನೆ. ಇವಾಗ ನಾವೊಂದ್ ತಪ್ಪು ಮಾಡಿ ಬಂದಿದ್ದೇವೆ ಅಂತ ಅನ್ಕೊಳ್ಳಿ, ಕಳ್ತನ ಮಾಡಿ ಬಂದ್ಬಿಟ್ಟಿದೀವಿ. ನಾವ್ ಮನೆಗ್ ಬಂದಿದ ತಕ್ಷಣ ಅಪ್ಪ ಅಮ್ಮ ಸಡನ್ ಆಗಿ ಯಾವತ್ತೂ ಕೇಳದೇ ಇರುವಂತದ್ದು ಎಲ್ಲಿಗೆ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಇಷ್ಟೊತ್ತು ಅಂತ ಕೇಳ್ಬಿಟ್ರು ಅನ್ಕೊಳ್ಳಿ, ನಮ್ಗ್ ಭಯ ಆಗ್ಬಿಡತ್ತೆ. ಗೊತ್ತಾಗ್ಬಿಡ್ತೇನೋ ವಿಷಯ, ಯಾರು ಹೇಳ್ಬಿಟ್ರೇನೋ ವಿಷಯ ಅಂತೇಳಿ ಹೆದರ್ ಬಿಡ್ತೇವೆ ನಾವು. ಅವಾಗ ಅವ್ರು ಕೇಳಿದ್ರು ಕೇಳಿಲ್ಲ ಅಂತಂದ್ರು ಭಯ ಒಳಗಡೆ ಇರೋದ್ರಿಂದ ಅವ್ರು ಕೇಳಕ್ ಮುಂಚೆನೆ ಇರೋ ವಿಷಯ ಎಲ್ಲ ಹೇಳ್ಬಿಡ್ತೇವೆ. ಅದು ನಮ್ಮ ಹತ್ರ ಇರೋ ಭಯ. ಆದ್ರೆ ಈ ಗೆಹಜಿ ತುಂಬಾ ಟ್ಯಾಲೆಂಟೆಡ್, ತುಂಬಾ ಟ್ಯಾಲೆಂಟೆಡ್. ಎಷ್ಟು ಟ್ಯಾಲೆಂಟೆಡ್ ಅಂತಂದ್ರೆ, ಎಲ್ಲಿಗೋಗಿದ್ದೆ ನೀನು ಅಂತ ಎಲೀಷನು ಬಾಯ್ಬಿಟ್ಟು ಕೇಳ್ತಿರ್ಬೇಕಾದ್ರೆ ಇವನು ಸ್ವಲ್ಪನೂ ಟೆನ್ಷನ್ ಪಟ್ಟಿಲ್ಲ. ನೋ ಟೆನ್ಷನ್, ಕಾಮ್ ಆಗಿದ್ದಾನೆ. ಏನಂತ ಉತ್ತರ ಕೊಡ್ತಿದ್ದಾನೆ ನೋಡಿ. ಎಲ್ಲಿಗೋಗಿದ್ದಪ್ಪ ಅಂತ ಕೇಳಿದ್ರೆ ಅದಕ್ಕೆ ಅವನು, ನಿನ್ನ ಸೇವಕನಾದ ನೀವು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ನಾನೆಲ್ಲಿಗೆ ಹೋಗ್ತೇನೆ ಸ್ವಾಮಿ, ಯಜಮಾನ್ರೆ, ನಾನ್ ಎಲ್ಲಿಗೆ ಹೋಗ್ತೇನೆ ನಿಮ್ಮನ್ನ ಬಿಟ್ಟು, ದೇವರನ್ನ ಬಿಟ್ಟು, ಚರ್ಚ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೇನೆ? ಚರ್ಚ್ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ನಿಮಗೆ ಹೇಳಿದಿರ ಎಲ್ಲಿಗಾದ್ರೂ ಹೋಗ್ ಬಂದ ನಾನು ಇವತ್ತಿನವರೆಗೂ? ನಾನು ಎಲ್ಲಿಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಈ ಮಾತು ಕೇಳಿದ ತಕ್ಷಣ ಈ ಎಲೀಷನಿಗೆ ಕೋಪ ಬಂತೇನೋ. ದೇವ್ರು ಬರ್ಸಿಲ್ಲ. ಕೋಪ ಬಂದಿಲ್ಲ, ಬರ್ಸಿಲ್ಲ ದೇವ್ರು. ಈ ಮಾತು ಕೇಳಿದ ತಕ್ಷಣ ಎಲೀಷನ ಆ ಒಂದು ಆ ಏನಂತಾರೆ ಸ್ಪಂದನೆ, ಆ ಟೋನ್, ಸ್ಪಂದಿಸುವಂತ ರೀತಿ ಹೇಗೆ ಅನ್ನುವಂಥದ್ದನ್ನ ದೇವರಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಭಯಂಕರ ಕೋಪ ಬಂದಿರಬೇಕು ಎಲೀಷನಿಗೆ ಸಂದರ್ಭಕ್ಕೆ ಅನುಗುಣವಾಗಿ. ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೇನೆ. ಸುಳ್ಳು ಹೇಳ್ದ. ನಾನೆಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೇನೆ. ಆಲ್ರೆಡಿ ತಪ್ಪು ಮಾಡಿದಾನೆ. ಆ ತಪ್ಪನ್ನ ಬಚ್ಚಿಟ್ಕೊಳ್ಳೋದಕ್ಕೋಸ್ಕರ ಮತ್ತೊಂದು ತಪ್ಪು ಮಾಡ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ. ಪ್ರೇರೆ, ನಾವು ನಮ್ಮೆಲ್ಲರ ಜೀವನಗಳಲ್ಲಿ ಕೆಲವೊಮ್ಮೆ ತಿಳಿದು ತಪ್ಪುಗಳನ್ನ ಮಾಡ್ತೇವೆ, ತಿಳಿಯದೇನೂ ತಪ್ಪು ಮಾಡ್ತೇವೆ. ಆದ್ರೆ ತಿಳಿದು ಮಾಡಿದರೂ ತಿಳಿಯದೆ ಮಾಡಿದರೂ ತಪ್ಪು ತಪ್ಪೆ. ಹೇಗೆ ಮಾಡಿದರೂ ತಪ್ಪು ತಪ್ಪೆ. ಆದರೆ ಆ ತಪ್ಪನ್ನ ಬಚ್ಚಿಡೋದಕ್ಕೋಸ್ಕರ ನಾವು ಪಡುವಂತಹ ಒಂದು ತಾಪತ್ರಯ, ಪ್ರಯತ್ನ ಇದೆ ನೋಡಿ ಪ್ರೇರೆ, ಅದು ಬಹಳ ದೊಡ್ಡ ತಪ್ಪದು. ಅದು ತಪ್ಪನ್ನ ಬಚ್ಚಿಡೋದಕ್ಕೆ ಮತ್ತೊಂದು ತಪ್ಪು, ಆ ತಪ್ಪನ್ನ ಬಚ್ಚಿಡೋದಕ್ಕೆ ಇನ್ನೊಂದು ತಪ್ಪನ್ನ ಮಾಡ್ಬೇಕಾದಂತ ಅವಶ್ಯಕತೆಗಳು ಬರುವಂತದ್ದಾಗಿದೆ. ಗೆಹಜಿ ಮಾಡ್ತಿರುವಂತದ್ದು ಅದೇ. ಎಲೀಷನ್ ಕೇಳಿದಾನೆ ಅಂತಂದ್ಮೇಲೆ ಸ್ವಲ್ಪನಾದ್ರೂ ಡೌಟ್ ಬರೋದ್ ಬೇಡವಾ? ಗೊತ್ತಾಗ್ಬಿಡ್ತೇನೋ, ಹೇಳ್ಬಿಡೋಣ. ದೇವರ ಮನುಷ್ಯನತನು, ದೇವರೇ ಅನೇಕ ವಿಷಯಗಳನ್ನ ತಿಳಿಯಪಡಿಸುತ್ತಿರುವಂತ ಮನುಷ್ಯನಾದನು. ಆತನಿಗೆ ಗೊತ್ತಾಗದೆ ಏನ್ ಮಾಡಕ್ಕಾಗತ್ತೆ, ಗೊತ್ತಾಗ್ಬಿಡ್ತೇನೋ ಅಂತೇಳಿ ಒಪ್ಕೊಂಡಿಲ್ಲ ಪ್ರಿಯರೇ. ನಾನು ಎಲ್ಲಿಗೆ ಹೋಗಿದ್ದೆ ಸ್ವಾಮಿ, ಯಜಮಾನ್ರೆ, ನಾನು ಇಲ್ಲೇ ಇದ್ದೇನೆ ಅಂತೇಳಿ ಸುಳ್ಳು ಹೇಳ್ದ. ಇಮಿಡಿಯೇಟ್ ಆಗಿ ಅವಾಗ ಎಲೀಷನ ಬಾಯಿಂದ ಬರ್ತಿರುವಂತ ಮಾತು ಪ್ರಿಯರೇ ನಮ್ಮೆಲ್ಲರಿಗೂ ಗುಣಪಾಠ, ನಮ್ಮೆಲ್ಲರ ಜೀವನಗಳಿಗೂ ಕೂಡ ಈ ದಿನ ಒಂದು ಪ್ರಶ್ನೆಯನ್ನ ಹಾಕುವಂತದ್ದಾಗಿದೆ. ಅವಾಗ ಎಲೀಷನ್ ಇಮಿಡಿಯೇಟ್ ಆಗಿ ಹೇಳುವಂತ ಮಾತು ನೋಡಿ ಪ್ರೇರೆ, 26ನೇ ವಚನ. ಅಪ್ಪ ಎಲೀಷನು ಅವನಿಗೆ, ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ, ಮರದ ತೋಪುಗಳು, ದ್ರಾಕ್ಷ ತೋಟಗಳು, ಕುರಿದನಗಳು, ದಾಸ ದಾಸಿ, ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಸಾಕು ಸಿಸ್ಟರ್. ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಇದು ಸಮಯನಾ? ದುಡ್ಡು ಸಂಪಾದನೆ ಮಾಡುವುದಕ್ಕೆ, ದ್ರವ್ಯಾಶೆಯಿಂದ ಓಡುವುದಕ್ಕೆ, ಎಣ್ಣೆ ಮರದ ತೋಪುಗಳನ್ನ, ದೋಸ್ತುಗಳನ್ನ, ಇವುಗಳನ್ನ ಹೊಂದುವುದಕ್ಕೆ ಇದು ಸಮಯನಾ ಗೆಹಜಿ? ಡೂ ಯು ಥಿಂಕ್ ಇಟ್ಸ್ ದ ರೈಟ್ ಟೈಮ್? ಇದು ಸಮಯನಾ? ನನಗೆ ದೇವರನ್ನು ಕುರಿತು ನಾನು ಎಷ್ಟು ಹೇಳಿದೆ, ದೇವರು ಇಸ್ರಾಯೇಲ್ಯರ ವಿಷಯದಲ್ಲಿ ಪಡ್ತಿರುವಂತಹ ನೋವನ್ನು ಕುರಿತು ಎಷ್ಟು ಹೇಳಿದೆ ನಿನಗೆ. ಇದು ಸಮಯನಾ? ಇದು ಒಳ್ಳೆ ಸಮಯ ಅಂತ ನೀನು ಅಂದುಕೊಳ್ತಿದ್ಯಾ? ಇದು ಸಮಯವೋ?
ಇದು ಸಮಯವೋ ಪ್ರಿಯ ದೇವರ ಮಕ್ಕಳೇ. ನಾವು ಕೂಡ ಪ್ರಿಯರೇ ಲೋಕದಲ್ಲಿ ಜೀವಿಸುತ್ತಿರುವಂತ ನಾವು ಅನೇಕ ಬಾರಿ ಲೋಕದ ವಿಚಾರಗಳಲ್ಲಿ ಬಿದ್ದು ದೇವರನ್ನ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ದೂರ ಮಾಡುವಂತ ಸ್ಥಿತಿಗತಿಗಳಲ್ಲಿ ನಾವು ಕೆಲವೊಮ್ಮೆ ಇರ್ತೇವೆ. ಕೆಲವೊಮ್ಮೆ ಇರ್ತೇವೆ. ಅವಾಗ ದೇವರು ಕೂಡ ನಮ್ಮನ್ನ ಕೇಳುವಂತ ಪ್ರಶ್ನೆ ಇದೆ. ಇದು ಸಮಯವೋ? ಇದು ಸಮಯವೋ? ನಿನಗೆ ನಾನು ಕೊಟ್ಟಂತ ಕೆಲಸ ಏನು? ನಿನಗೆ ನಾನು ಕೊಟ್ಟಂತ ಬಾಧ್ಯತೆ ಏನು? ನೀವು ಸರ್ವಲೋಕಕ್ಕೂ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿ ಅನೇಕರನ್ನ ಶಿಷ್ಯರನ್ನಾಗಿ ಮಾಡಿರಿ. ಅವರನ್ನು ದೇವರ ನಾಮದಲ್ಲಿಯೂ ಪವಿತ್ರಾತ್ಮನ ನಾಮದಲ್ಲಿಯೂ ನನ್ನ ನಾಮದಲ್ಲಿಯೂ ದೀಕ್ಷಾ ಸ್ನಾನ ಮಾಡಿಸಿ. ಇದು ತಾನೇ ನಾನು ನಿಮಗೆ ಕೊಟ್ಟಂತ ಕೆಲಸ. ಇದು ತಾನೇ ನಾನು ನಿಮ್ಗೆ ಮಾಡಬೇಕೆಂದು ಹೇಳಿದಂತ ಕೆಲಸಗಳು. ಮತ್ತೆ ನೀವು ಇದನ್ನ ಮಾಡದೆ ಆ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಆಶಿಸಬೇಡಿ. ಅವು ನನ್ನಿಂದ ಉಂಟಾದವುಗಳಲ್ಲ. ಎಷ್ಟೋ ಮಾತುಗಳನ್ನ ನಾನು ಬರೆಸಿದ್ದೇನಲ್ಲ, ಇವೆಲ್ಲ ನಿಮ್ಗೆ ಅರ್ಥ ಆಗಿಲ್ವಾ? ಇಷ್ಟು ವಾಕ್ಯ ಕೇಳಿದರು, ಇಷ್ಟು ಗಂಭೀರವಾದಂತ ಮಾತುಗಳನ್ನ ಸೇವಕರು ನಿಮ್ಗೆ ಬೋಧಿಸುತ್ತಿದ್ದರೂ ಕೂಡ ಪ್ರಿಯರೇ, ಯಾಕಿನ್ನು ಲೋಕದಲ್ಲಿ ಜೀವಿಸ್ತಿದ್ದೇವೆ? ಇದು ಸಮಯವೋ? ಇದು ಸಮಯವೋ? ಒಬ್ಬ ದುಡ್ಡಿನಿಂದ ಹೋಗ್ತಾನೆ, ಒಬ್ಬ ಲೋಕದಿಂದ ಹೋಗ್ತಾನೆ, ಇನ್ನೊಬ್ಬ ಹುಡುಗಿರಿಂದ ಹೋಗ್ತಾನೆ. ಇದು ಸಮಯವೋ? ಇದು ಹೊರಗಿನವರು ಮಾಡಿದ್ರೆ ತಪ್ಪಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಲೋಕದವರು ಮಾಡಿದ್ರೆ ತಪ್ಪಲ್ಲ. ನೀನು ಕುಡಿಯೋದು ಲೋಕದಲ್ಲಿ ಮಾಡಿದ್ರೆ ತಪ್ಪಲ್ಲ. ನೀನು ಹುಡುಗಿಯರಿಂದ ಓಡಾಡೋದು ಲೋಕದಲ್ಲಿ ಮಾಡಿದ್ರೆ ತಪ್ಪಲ್ಲ. ನೀನು ದ್ರವ್ಯಾಶೆಯಾಗಿ ಜೀವಿಸುವಂತದ್ದು ಲೋಕದಲ್ಲಿ ತಪ್ಪಲ್ಲ. ಲೋಕದ ವಿಷಯದಲ್ಲಿ ಗೆಹಜಿ ಮಾಡಿರುವಂತದ್ದು ತಪ್ಪಲ್ಲ. ಲೋಕದ ದೃಷ್ಟಿಯಲ್ಲಿ ಗೆಹಜಿ ಮಾಡಿರುವಂತದ್ದು ಸರಿನೇ. ಆದರೆ ಯಾವಾಗಾದ್ರೆ ದೇವರ ಬಳಿಗೆ ನಾವು ಬರ್ತೇವೋ, ಯಾವಾಗಾದ್ರೆ ದೇವರ ಆ ಒಂದು ಪರಿಶುದ್ಧ ಗ್ರಂಥದ ಬಳಿಗೆ ನಾವು ಬರ್ತೇವೋ, ದೇವರ ಮಾತುಗಳನ್ನ ನಾವು ಕೇಳ್ತೇವೋ, ದೇವರ ಮಾತುಗಳು ನಮ್ಗೆ ಹೇಳುವಂತದ್ದು ತಪ್ಪೇ. ನೀನ್ ಮಾಡ್ತಿರುವಂತದ್ದು ತಪ್ಪು. ಯಾಕೆಂತಂದ್ರೆ ಲೋಕದಲ್ಲಿ ನೀನು ವ್ಯಭಿಚಾರ ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೇನೋ, ಆದ್ರೆ ಬೈಬಲ್ ಹೇಳುತ್ತೆ ನೀನು ವ್ಯಭಿಚಾರ ಮಾಡುವಷ್ಟು ದೂರ ಹೋಗಬೇಕಾಗಿಲ್ಲ ಮಗನೇ. ಒಂದು ಸ್ತ್ರೀಯನ್ನ ನೋಡಿ ಆಕೆಯನ್ನು ಕುರಿತು ಕೆಟ್ಟದಾಗಿ ನಿನ್ನ ಮನಸ್ಸಿನಲ್ಲಿ ಯೋಚಿಸಿದರೇನೆ ಸಾಕು, ಅಲ್ಲೇ ನೀನು ಆಕೆಯೊಂದಿಗೆ ವ್ಯಭಿಚಾರ ಮಾಡಿ. ಇದು ವಾಕ್ಯ, ಇದು ಸತ್ಯವೇದ, ಇದು ದೇವರು. ದೇವರು ನಮ್ಗೆ ಅರ್ಥ ಆಗುವುದಕ್ಕೆ ಪ್ರಯತ್ನಗಳು ಪ್ರೇರೇವಲ್ಲ. ದೇವರು ನಮ್ಮನ್ನು ಅರ್ಥ ಮಾಡಿಸುವುದಕ್ಕೆ ಪ್ರಯತ್ನಗಳು. ಇದು ಸಮಯವೋ? ಲೋಕದಲ್ಲಿರೋದಕ್ಕೆ ಇದು ಸಮಯವೋ? ನಿಜ ಪ್ರಿಯರೇ, ಲೋಕದಲ್ಲಿ ಜೀವಿಸುತ್ತಿರುವಂತ ನಾವು ಅನೇಕ ಬಾರಿ ನಾವು ಅಂದುಕೊಳ್ತೇವೆ ಲೋಕದಲ್ಲಿರೋರು ಚೆನ್ನಾಗಿದಾರಲ್ಲ, ಲೋಕದಲ್ಲಿ ಇದ್ದವ್ರಂಗೆ ನಾವು ಇದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ. ನೋ, ತಪ್ಪದು. ಲೋಕದಲ್ಲಿರುವಂತದ್ದು ಮೋಸ, ವಂಚನೆ, ದೌರ್ಜನ್ಯ, ಕೆಟ್ಟತನ. ಆದ್ರೆ ಕ್ರಿಸ್ತನಲ್ಲಿರುವಂತದ್ದು ಅದಲ್ಲ. ತಗ್ಗಿಸುವಿಕೆ, ಪ್ರೀತಿ, ಕ್ಷಮೆ, ಇವೆಲ್ಲವೂ ಲೋಕಕ್ಕೆ ಹೆಂಗಿರುತ್ತೋ ಗೊತ್ತಾ ಪ್ರಿಯರೇ? ಹುಚ್ಚು ಮಾತಾಗಿರುತ್ತೆ. ಎಸ್, ಹೌದು, ಹುಚ್ಚು ಮಾತಾಗೇ ಇರುತ್ತೆ. ಹುಚ್ಚು ಮಾತಾಗಿರುತ್ತೆ ಪ್ರಿಯರೇ. ಒಂದು ಪ್ರಾಕ್ಟಿಕಲ್ ವಿಷಯ ಪ್ರಾಕ್ಟಿಕಲ್ ವಿಷಯ. ನಾನು ಕುಡಿಯಲ್ಲ ಅಂತೇಳಿ 10 ಜನ ಇರೋ ಜಾಗದಲ್ಲಿ ಹೇಳಿ, ನಾನು ಕುಡಿಯಲ್ಲ ಅಂತೇಳಿ. ಹೊಸ ವ್ಯಕ್ತಿಗಳು, ಹೊಸ ಜನರ ಮುಂದೆ ನಾನು ಕುಡಿಯಲ್ಲ, ಹೊಸ ಕೊಲೀಗ್ಸ್, ಹೊಸ ಕಂಪನಿಗೆ ಜಾಯ್ನ್ ಆಗಿದ್ವಿ, ನಾನು ಕುಡಿಯಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ಳಿ. ಫಸ್ಟ್ ಕೆಳಗಿಂದ ಮೇಲ್ವರೆಗೂ ನೋಡ್ತಾರೆ, ಟಾಪ್ ಟು ಬಾಟಮ್. ಯಾವ ಮನುಷ್ಯನ ನೀನಾ ಕುಡಿತಿಲ್ವಾ? ಅದು ಬೆಂಗಳೂರಲ್ಲಿ ಇದ್ಕೊಂಡು ಹೈಟೆಕ್ ಸಿಟಿಯಲ್ಲಿ ಇದ್ಕೊಂಡು ಸುತ್ತಮುತ್ತ ಪಬ್ಗಳು, ಬಾರ್ಗಳು ಇಷ್ಟೆಲ್ಲ ಇಟ್ಕೊಂಡು ಕುಡಿಯಲ್ವಾ? ಹೆಂಗ್ ನೋಡ್ತಾರೆ ಹೇಳಿ? ಹೆಂಗ್ ನೋಡ್ತಾರೆ ಅಂತಂದ್ರೆ ಒಂದು ಕ್ಷಣ ನೀನ್ ಮನುಷ್ಯನೇ ಅಲ್ಲ ಅಂತಂತಾರೆ. ನೀನ್ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಹೌದು ಪ್ರಿಯರೇ, ಹೌದು. ಇದು ಲೋಕದ ಆ ರೀತಿ, ಲೋಕದ ಪದ್ಧತಿ. ನೀನ್ ತಪ್ಪು ಮಾಡದೇ ಇರುವಂತದ್ದು ತಪ್ಪು ಲೋಕದಲ್ಲಿ. ನೀನು ಪಾಪ ಮಾಡದೇ ಇರುವಂತದ್ದು ಪಾಪ. ನೀನು ಸರಿಯಾಗಿದ್ರೆ ನಿನ್ನನ್ನ ಹೆಂಗೋ ಹೇಳನೆ ಮಾಡುವಂತ ರೀತಿಯಲ್ಲಿ ನಿಮ್ಮನ್ನ ನೋಡ್ತಾರೆ. ಇದು ಲೋಕದವರಿಗೆ ಹುಚ್ಚು ಮಾತು. ದೇವರು 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 ಅಂತಿದ್ರೆ ಇವ್ನಿಗೇನ್ ಬೇರೆ ಕೆಲ್ಸ ಇಲ್ಲ ಅಂತ ಹುಚ್ಚು ಮಾತಾಗಿರ್ತಾರೆ, ನಮ್ಮನ್ನ ಹೇಳನೆ ಮಾಡ್ತಾರೆ. ನೋ, ಅವ್ರು ಹೇಳನೆ ಮಾಡಿದರೂ ಕೂಡ ಲೋಕದವರಿಗೆ ಅದು ಹುಚ್ಚು ಮಾತು.
ಆದ್ರೆ ಕ್ರಿಸ್ತನಲ್ಲಿರುವಂತ ನಮಗೆ ಅದೇನಾಗಿದೆ ಗೊತ್ತಾ? ದೇವರ ಶಕ್ತಿ. ಅದು ದೇವರ ಶಕ್ತಿಯಾಗಿದೆ. ಹಾಗಾಗಿ ಪ್ರಿಯ ಕ್ರೈಸ್ತರೇ, ಹೌದು, ಹಾಳಾಗ್ತಿರುವಂತವ್ರು ಯಾರೋ ಗೊತ್ತಾ ಪ್ರಿಯರೇ? ಹಾಳಾಗ್ತಿರುವಂತ ಕ್ರೈಸ್ತರು ಯಾರೋ ಗೊತ್ತಾ? ಸಿಟಿಲಿರೋ ಕ್ರೈಸ್ತರಲ್ಲ. ಸಿಟಿಯಲ್ಲಿರೋ ಕ್ರೈಸ್ತರು ಜಾಸ್ತಿ ಹಾಳಾಗ್ತಿಲ್ಲ. ಹಳ್ಳಿಗಳಲ್ಲಿರುವಂತವ್ರು ಬೇಗ ಹಾಳಾಗ್ತಾರೆ. ಹಳ್ಳಿಗಳಲ್ಲಿರೋರು ಬೇಗ ಹಾಳಾಗ್ತಾರೆ. ಅವ್ರನ್ನ ಸಿಟಿಗ್ ಕರ್ಕೊಂಡ್ಬಂದು ಒಂದ್ 2 ತಿಂಗಳು ಪಕ್ಕದಲ್ಲಿ ಇಟ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಈ ಎಲ್ಲಾ ಚಟಗಳು ಯಾವಾಗಿಂದನೋ ಶುರು ಆಯ್ತು. ಒಬ್ಬ ಸಹೋದರನಿದ್ದಾನೆ ನಮ್ಮ ಹತ್ರ ಪ್ರಿಯರೇ. ಅವ್ರು ಹಿಂಗೆ ಆ ದೇವರ ವಾಕ್ಯದಲ್ಲಿ ಚಿಕ್ಕ ವಯಸ್ಸಿಂದ ಬೆಳೆದಿದ್ದೇವೆ ನಾವೆಲ್ಲ. ನೀವು ಊರಲ್ಲಿದ್ರಿ, ನೀವು ಊರಲ್ಲಿದ್ದೀರಾ. ಬಟ್ ನಾವು ನಮ್ ಫ್ಯಾಮಿಲಿ ಬೆಂಗಳೂರಿಗೆ ಬಂದ್ವಿ. ದೇವರ ವಾಕ್ಯದಲ್ಲಿ ಇದ್ದದರಿಂದ ನಾವು ಲೋಕದಲ್ಲಿ ಇರ್ಲಿಲ್ಲ, ಲೋಕದಲ್ಲಿ ಬೀಳ್ಲಿಲ್ಲ, ನಮ್ಮನ್ನ ನಾವು ಕಾಪಾಡ್ಕೊಂಡ್ವಿ. ಇವತ್ತಿನವರೆಗೂ ದೇವರ ವಾಕ್ಯನೇ ನಮ್ಮನ್ನ ಕಾಪಾಡಿದೆ. ಆದ್ರೆ ಅದೇ ವಾಕ್ಯ ಕೇಳಿದಂತ ನೀವು, ಅದೇ ವಾಕ್ಯದ ಪ್ರಕಾರವಾಗಿ ಬದುಕುತ್ತಿರುವಂತ ನೀವು ಹಳ್ಳಿಯಲ್ಲಿದ್ರಿ. ನೀವು ಬೆಂಗಳೂರಲ್ಲ, ಸಿಟಿಯಲ್ಲ, ಹಳ್ಳಿಯಲ್ಲಿದ್ರಿ. ಹಳ್ಳಿಯಲ್ಲಿದ್ದಂತ ನಿಮಗೆ ಹೆಂಗ್ ಬಂತು ಈ ಈ ಈ ಚಟಗಳು? ಹೇಗ್ ಅಭ್ಯಾಸ ಆಯ್ತು ಈ ಈ ಈ ಕೆಟ್ಟ ಇವೆಲ್ಲ ಅಂತೇಳಿ ಅವರು ಆಶ್ಚರ್ಯಪಟ್ಟು ಕೆಲವೊಂದ್ಸತಿ ಹತ್ತು ಬಿಟ್ಟಿದ್ದೀನಿ ಅಣ್ಣ, ಅವ್ರ ಹತ್ರ ಹತ್ತಿದೀನಿ, ಹೆಂಗೆ ನಿಮ್ಗೆ ಇದಾಯ್ತು ಅಂತೇಳಿ. ನಿಜ ಪ್ರಿಯರೇ, ಲೋಕ ನಮ್ಮನ್ನ ಹಾಳು ಮಾಡೋದಕ್ಕೆ ತುಂಬಾ ಸಮಯ ತಗೊಳ್ಳೋದಿಲ್ಲ. ಲೋಕದಲ್ಲಿ ನೀನ್ ತಪ್ಪು ಮಾಡೋದು ಸರಿನೇ, ಆದ್ರೆ ದೇವರು ಬಂದು ಹೇಳ್ತಾರೆ ನೀನ್ ತಪ್ಪು ಮಾಡೋದು ತಪ್ಪೇ, ನೀನು ನೋಡೋದು ತಪ್ಪೇ, ನೀನು ಮಾತನಾಡೋದು ತಪ್ಪೇ, ಪ್ರತಿಯೊಂದು ತಪ್ಪೇ 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 ತಪ್ಪೇ. ಬೈಬಲ್ ನಮ್ಮನ್ನ ಸರಿ ಮಾಡುವಂತದ್ದು, ಲೋಕ ನಮ್ಮನ್ನ ಹಾಳು ಮಾಡುವಂತದ್ದು. ಗೆಹಜಿ ಅಂದ್ಕೊಂಡ ನಾನು ಮುಚ್ಚಿಟ್ಬಿಟ್ಟಿದ್ದೇನೆ ಅಂತ, ಗೊತ್ತಾಗಿಲ್ಲ ಅಂತ, ಎಲೀಷನ್ಗೆ ಗೊತ್ತಾಗಿಲ್ಲ ಅಂತ ಗೆಹಜಿ ಅಂದ್ಕೊಂಡ. ಆದ್ರೆ ಎಲೀಷನು ಬಾಯಿ ತೆರೆದ್ರೆ ಅವಾಗ ಗೊತ್ತಾಯ್ತು, ಅಯ್ಯೋ ನಿನ್ನ ನಿನ್ನ ನಾನು ನಿನ್ನೊಂದಿಗೆ ಇದ್ದೆ ಅಂತ ನೀನ್ ಮರ್ತೋಗ್ಬಿಟ್ಟಿದ್ಯಾ, ನನ್ನ ದೃಷ್ಟಿ ನಿನ್ನ ಜೊತೆಗೆ ಇತ್ತು ಅಂತ ನೀನ್ ಮರ್ತೋಗ್ಬಿಟ್ಟಿದ್ಯಾ ಗೆಹಜಿ, ನಿನ್ನ ಶಿಷ್ಯನಪ್ಪ. ತಪ್ಪು ಮಾಡಿ ಆ ತಪ್ಪನ್ನ ಬಚ್ಚಿಟ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಹೇಳ್ತಿದ್ಯಲ್ಲ ಪ್ರಿಯರೇ. ನಾವು ಕೂಡ ಕೆಲವೊಮ್ಮೆ ಯಾವ್ದನ್ನಾದ್ರೆ ಬಿಟ್ಟು ಬಂದಿರ್ತೇವಲ್ವಾ, ಯಾವ್ದನ್ನಾದ್ರೆ ಬಿಟ್ಟು ಅದರ ಹಿಂದೆನೆ ಹೋಗ್ತಿರ್ತೇವೆ ತುಂಬಾ ಸತಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕಾದ್ರೆ ಒಂದು ಮಾತು ಹೇಳ್ತೇವೆ, ನಾನಿನ್ನು ಲೋಕಕ್ಕೋಸ್ಕರ ಬದುಕಲ್ಲ, ದೇವರಿಗೋಸ್ಕರ ಬದುಕ್ತೇನೆ ಅಂತ ದೇವರ ಹತ್ರ ಮಾತು ಕೊಟ್ಟ ನಂತರವೂ ಕೂಡ ಪ್ರಿಯರೇ, ನಾವು ದೇವರಿಗೋಸ್ಕರ ಭಕ್ತಿಯಾಗಿ ಬದುಕ್ತೇವೆ ಅಂತಂದ್ರೆ ಬದುಕಲ್ಲ. ಅದು ಭಯಂಕರ ಕಷ್ಟ ಪ್ರಿಯರೇ. ಮಾತೇನೋ ಕೊಡ್ತೇವೆ, ಬದುಕ್ತೇವ ಕಷ್ಟ. ಅಂತವ್ರನ್ನ ಬೈಬಲ್ ಅಲ್ಲಿ ದೇವರು ಯಾವ್ದ್ರೊಂದಿಗೆ ಹೋಲಿಸಿದಾರೆ ಗೊತ್ತಾ? ಹಂದಿಯ ಜೊತೆಗೆ. ಹಂದಿ. ಇನ್ನು ಮುಂದಕ್ಕೆ ಹೋದರೆ ನಾಯಿ ಕಕ್ಕಿರುವಂತದ್ದನ್ನ ಕಕ್ಬಿಡುತ್ತೆ ನಾಯಿ. ಅದು ಕೆಟ್ಟದು, ಮೈಯಲ್ಲಿರಬಾರ್ದು, ದೇಹದಲ್ಲಿರಬಾರ್ದು ಅಂತ ಕಕ್ಬಿಡುತ್ತೆ. ಕಕ್ಬಿಟ್ಟು ಫ್ರೀ ಆಗಿ ಹೋಗುತ್ತೆ ಫ್ರೀ ಆಗಿ ಹೋಗುತ್ತೆ. ಯಾಕಂತಂದ್ರೆ ಹೋಯ್ತಲ್ಲ ಒಳಗಿಂದ, ಹೋಯ್ತಲ್ಲ, ಫ್ರೀ ಆಗಿರುತ್ತೆ. ಹೋಗಿ ಆ ಬೀದಿ ಈ ಬೀದಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಹೋಗಿ ಮತ್ತೆ ಅದೇ ಜಾಗದ ಮೇಲಿಂದ ಹೋಗುತ್ತೆ. ಹೋಗ್ಬೇಕಾದ್ರೆ ನೋಡಿ, ಇದ್ ನಾನ್ ಬಿಟ್ಟಿದ್ದಲ್ವಾ, ಇದು ನನಗೆ ಬೇಡ ಅಂತಾನೆ ತಾನೇ ಬಿಟ್ಟೆ ಅಂತ ಹೇಳ್ಬಿಟ್ಟು ತಲೆ ತಿರ್ಸ್ಕೊಂಡು ಹೋಗಲ್ಲ. ನೋಡುತ್ತೆ, ಬಗ್ಗತ್ತೆ, ಯಾವುದನ್ನಾದ್ರೆ ಕಕ್ಕಿತ್ತೋ, ಯಾವುದನ್ನಾದ್ರೆ ಬೇಡ ಅಂತ ಅಂದ್ಕೊಂಡು ತನ್ನ ದೇಹದಿಂದ ವಿಸರ್ಜಿಸುತ್ತಲ್ಲ ಪ್ರಿಯರೇ, ಅದನ್ನ ಮತ್ತೆ ಮತ್ತೆ ನೆಕ್ಕತ್ತೆ. ಪಾಪ ಎನ್ನುವುದಕ್ಕೆ ಕೂಡ ಪ್ರಿಯರೇ ಇದೇ ಮಾತನ್ನ ದೇವರು ಯೂಸ್ ಮಾಡಿದ್ದಾರೆ. ನೀವು ಪಾಪವನ್ನ ಒಮ್ಮೆ ಬಿಟ್ಟ ನಂತರ ಮತ್ತೆ ಅದೇ ಪಾಪವನ್ನ ಮಾಡುವುದಾದ್ರೆ ಕಕ್ಕಿರುವಂತಹ ವಾಂತಿಯನ್ನ ನೆಕ್ಕುವ ನಾಯಿಯ ಜೊತೆಗೆ ಸಮಾನರು, ಹಂದಿಯ ಜೊತೆಗೆ ಸಮಾನ. ಅದನ್ನ ಶುದ್ಧಿ ಮಾಡಿ, ಅದನ್ನ ಸರಿ ಮಾಡಿ, ಪಾಂಡ್ಸ್ ಪೌಡರ್ ಹಾಕಿ ಅದನ್ನ ಬೆಡ್ ಮೇಲೆ ಮಲಗಿಸಿ ಎದ್ದ ಮೇಲೆ ಅದು ಮತ್ತೆ ಹೋಗುವಂತದ್ದು ಅಲ್ಲಿಗೆ. ಪಾಪಕ್ಕಿರುವಂತ ಶಕ್ತಿ ಬಹಳ ದೊಡ್ಡದು ಪ್ರೇರೆ. ಪಾಪವನ್ನ ಯಾವತ್ತು ನಾವು ಕಡಿಮೆಯಾಗಿ ಯೋಚನೆ ಮಾಡಬಾರದು. ಅದು ಚಿಕ್ಕದು, ಅದಕ್ಕೇನ್ ಗೊತ್ತಿಲ್ಲ. ನೋ 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 ನೋ.
ಭಯಂಕರ ದೊಡ್ಡದದು. ಅದಕ್ಕೆ ತುಂಬಾ ಪವರ್ ಇದೆ. ನಮ್ಮನ್ನ ಹೀಗೆ ಬೀಳ್ಸ್ಬಿಡುತ್ತೆ ಅದು. ಬಟ್ ನಮ್ಮನ್ನ ನಿಲ್ಲಿಸುವಂತದ್ದು ವಾಕ್ಯ, ನಮ್ಮನ್ನ ಬಲಪಡಿಸುವಂತದ್ದು ವಾಕ್ಯ. ಗೆಹಜಿ ಮಾಡಿದಂತ ತಪ್ಪದೆ ಬಿದ್ದೋಗ್ಬಿಟ್ಟ, ಸುಳ್ಳು ಹೇಳ್ದ, ತಪ್ಪು ಮಾಡ್ದ, ಮೇಲ್ ತಪ್ಪು ಮಾಡ್ತಿದ್ದಾನೆ. ಅವಾಗ ಅವಾಗ 27ನೇ ವಚನದಲ್ಲಿ ಇದು ಸಮಯನ ನಿನಗೆ ಅಂತೇಳಿ ಎಲೀಷನು ಮಾತನಾಡಿ, 27ನೇ ವಚನ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಯಾರ ರೋಗ ಯಾರಿಗ್ ಬಂತು? ನಾಮಾನನ ರೋಗ ಗೆಹಜಿಗ್ ಬಂತು. ಅವನಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಬಟ್ ಆ ಲಿಂಕ್ ಕ್ರಿಯೇಟ್ ಆಗಿದೆ ಎಲ್ಲಿಂದ ಗೊತ್ತಾ? ಆ ಚೈನ್ ಲಿಂಕ್ ಕ್ರಿಯೇಟ್ ಆಗಿದೆ ಎಲ್ಲಿಂದ ಗೊತ್ತಾ? ಅತಿ ಆಸೆ. ನಾವು ಕೂಡ ಪ್ರಿಯರೇ, ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕಾ? ದೇವರಲ್ಲಿ ವಿಧೇಯರಾಗಿ ಜೀವಿಸಬೇಕಾ? ಯಾರ ಹೊರಗಿರೋರನ್ನ ನೋಡಕ್ ಹೋಗ್ಬೇಡಿ ಪ್ಲೀಸ್. ನಮ್ಮ ಜೀವನವನ್ನ ಹಾಳು ಮಾಡುವಂತದ್ದು ಅದೇ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ. ಅವ್ರು ಹೆಂಗಿದ್ರು ಹೆಂಗಿಲ್ಲ ಅಂತಂದ್ರು ಕೂಡ ನಾವು ಹೆಂಗಿದ್ದೇವೆ ಅನ್ನುವಂಥದ್ದೇ ಮುಖ್ಯ. ತುಂಬಾ ಸಲ ನಮ್ಮ ನಾವು ಫಸ್ಟ್ ಒಂದು ಚರ್ಚ್ಗೆ ಹೋಗ್ತಿದ್ವಿ. ಆ ಚರ್ಚ್ ಅಲ್ಲಿ ಹೋಗುವಂತವ್ರು ಒಂದು ಮೀಟಿಂಗ್ಸ್ಗೆ ಹೋಗಿದ್ರು. 3-4 ದಿನ ಇರುವಂತ ಮೀಟಿಂಗ್ಸ್ ನಾರ್ತ್ ಕರ್ನಾಟಕ ಕಡೆ ಬಳ್ಳಾರಿ ಲೈಕ್ ಆ ಜಾಗದಲ್ಲಿ 3 ದಿನ ಮೀಟಿಂಗ್ಸ್ ಹೋಗಿದ್ರು. ಬಸ್ ಮಾಡ್ಕೊಂಡು ಹೋಗಿದ್ದಾರೆ. ಮೀಟಿಂಗ್ಸ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ 3-4 ದಿನ ಮೀಟಿಂಗ್ಸ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಬಸ್ ಮಾಡ್ಕೊಂಡು ಹೋಗಿದ್ರಲ್ಲ ಪ್ರಿಯ, ಈ ಬಸ್ ಅಲ್ಲಿ ಹೊಸದಾಗಿ ರಿಲೀಸ್ ಆಗಿರುವಂತ ಮೂವಿ ಸಾಂಗ್ಸ್ ಹಾಕೊಂಡು ಬರ್ತಿದ್ರು. ಅದಕ್ಕೆ ಡ್ಯಾನ್ಸ್ ಗಳು ಆಡ್ಕೊಂಡು, ಕುಣಿದಾಡ್ಕೊಂಡು, ಎಗರಾಡ್ಕೊಂಡು ಈ ತರ ಬರ್ತಿದ್ರು. ಅದನ್ನ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದನ್ನ ನೋಡ್ತಿದ್ದಾಗ ಅವ್ರ ಲೈಫು ಚೆನ್ನಾಗಿದೆ, ಅವ್ರ ಮಕ್ಕಳ ಲೈಫು ಚೆನ್ನಾಗಿದೆ. ಹಾಗಂತ ಭಕ್ತಿಯಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಲೌಕಿಕವಾಗಿ ಚೆನ್ನಾಗಿದೆ, ಅವ್ರ ಲೈಫ್ ಚೆನ್ನಾಗಿದೆ. ಹಾಗಂತೇಳಿ ಚರ್ಚ್ಗೆ ಹೋಗಲ್ವಾ? ಚರ್ಚ್ಗೆ ಹೋಗ್ತಾರೆ, ಬೈಬಲ್ ಓದ್ತಾರೆ, ಭಕ್ತಿ ಮಾಡ್ತಾರೆ, ಇಷ್ಟೆಲ್ಲಾ ಮಾಡಿದ್ರು ಕೂಡ ಕೊನೆಗೆ ಅವ್ರ ರಿಸಲ್ಟ್ ಏನಿದ್ಯಪ್ಪ ಅಂತಂದ್ರೆ ಹಿಂಗಿರುತ್ತೆ ರಿಸಲ್ಟ್. ಬಟ್ ಅವ್ರು ಹಂಗ್ ಮಾಡಿ ಅವರು ಚೆನ್ನಾಗಿದಾರಲ್ಲ, ನಾವ್ ಯಾಕೆ ಇಷ್ಟು ಭಕ್ತಿ ಮಾಡಿ, ಇಷ್ಟು ವಿಧೇಯತೆಯಲ್ಲಿ ಇದ್ದು, ಇಷ್ಟು ಕಷ್ಟಗಳನ್ನ ಯಾಕೆ ಅನುಭವಿಸಬೇಕು? ಒಂದು ಕ್ಷಣ ನಮ್ಗ ಅನ್ಸ್ಬಿಡುತ್ತೆ, ನಾವ್ ಹಂಗಿದ್ರೆ ಏನ್ ಚೆನ್ನಾಗಿರುತ್ತಲ್ಲ, ನಾವ್ ಅವ್ರ ತಾನೇ ಬಿಡ್ಬೋದಲ್ಲ. ಯಾರ ಲೆಕ್ಕ ಅವರದೆ, ಯಾರ ತೂಕ ಅವರದೆ, ಯಾರ ಪ್ರತಿಫಲ ಅವರದೆ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಯೇಸು ಸ್ವಾಮಿ 2000 ವರ್ಷಗಳಿಂದ ಹೇಳಿದಂತ ಮಾತು ಸತ್ಯವಾದ ಮಾತಾದ್ರೆ, ನನ್ನ ಭಕ್ತಿಯೇ ನಿಮ್ಮನ್ನ ಪರಲೋಕಕ್ಕೆ ಸೇರಿಸುವಂತದ್ದಾಗಿದೆ. ಯಾರ ಭಕ್ತಿನ ನೋಡ್ಬಿಟ್ಟು ನಮ್ಮ ಭಕ್ತಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಯಾರ ವಿಶ್ವಾಸನ ನೋಡ್ಬಿಟ್ಟು ನಮ್ಮ ವಿಶ್ವಾಸವನ್ನ ಯಾವತ್ತೂ ಕೂಡ ಪ್ರೇರೆ ಕಡಿಮೆ ಮಾಡ್ಕೊಳ್ಳಕ್ ಹೋಗ್ಬಾರ್ದು. ನಿನ್ನ ಭಕ್ತಿ ನಿನ್ನದೇ, ನನ್ನ ಭಕ್ತಿ ನನ್ನದೇ. ಹಾಗಂತ ಹೇಳ್ಬಿಟ್ಟು ನಾನೊಬ್ಬ ಭಕ್ತಿವಂತನಾಗಿದ್ದೇನೆ, ನಾನೊಬ್ಬ ಭಕ್ತಿ ತೋರಿಸ್ತಿದ್ದೇನೆ, ನನ್ನ ಕುಟುಂಬವೆಲ್ಲ ಪರಲೋಕಕ್ಕೆ ಹೋಗಲ್ಲ. ನೀನ್ ಮಾತ್ರ ಹೋಗ್ತೀಯ. ನಿನ್ನ ಕುಟುಂಬ ಭಕ್ತಿ ತೋರಿಸ್ತಾನೆ, ನಿನ್ನ ಕುಟುಂಬ. ಅಣ್ಣ ಭಕ್ತಿ ತೋರಿಸ್ತಾನೆ, ಅಣ್ಣ ಹೋಯ್ತಾನೆ. ಗಂಡ ಹೋಯ್ತಾನೆ. ಹೆಂಡತಿ ಭಕ್ತಿ ತೋರಿಸೋದ್ರಿಂದ ಗಂಡ ಪರಲೋಕಕ್ಕೆ ಹೋಗಲ್ಲ. ಯಾರ ಭಕ್ತಿ ಅವ್ರದೆ, ಯಾರ ಲೆಕ್ಕ ಅವ್ರದೆ, ಯಾರ ಪ್ರತಿಫಲ ಅವ್ರದೆ, ಯಾರ ಚೀಲ ಅವ್ರದೆ. ಹಾಗಾಗಿ ಪ್ರಿಯಾದ್ರೆ, ದೇವರಿಗೋಸ್ಕರ ಜೀವಿಸು, ದೇವರಿಗೋಸ್ಕರ ಕೊನೆಯವರೆಗೂ ಬದುಕೋಣ. ಕೊನೆಯವರೆಗೂ ದೀಕ್ಷಾ ಸ್ನಾನದಲ್ಲಿ ಮಾತು ಕೊಟ್ವಲ್ಲ, ಆ ಮಾತನ್ನ ನಾವು ನೆನಪು ಮಾಡ್ಕೊಳ್ಳೋಣ. ಯಾವತ್ತಿನವರೆಗೂ ದೇವರಿಗೋಸ್ಕರ ಜೀವಿಸ್ತೀರಾ ಅಂತೇಳಿ ಕೇಳಿದಾಗ ಹೇಳಿದ್ವಿ, ಒಬ್ಬೊಬ್ರು ಒಂದೊಂದ್ ತರ ಹೇಳಿದ್ವಿ, ಬಟ್ ಒಂದೇ ಅರ್ಥ. ಒಬ್ರು ಹೇಳಿದ್ರು ಕೊನೆಯವರೆಗೂ ದೇವರಿಗೋಸ್ಕರ ಜೀವಿಸ್ತೇನೆ, ಲೋಕದಲ್ಲಿ ಎಷ್ಟು ದಿನ ಬದುಕ್ತೀನೋ ಅಷ್ಟು ದಿನ ದೇವರಿಗೋಸ್ಕರ, ಉಸಿರು ನಿಲ್ಲೋವರೆಗೂ ದೇವರಿಗೋಸ್ಕರ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಅಂತ ಉತ್ತರ. ಬಟ್ ಎಲ್ಲರ ಉತ್ತರ ಸಾರಾಂಶ ಒಂದೇ, ಈ ಲೋಕ ಅಳಿದೋಗುವವರೆಗೂ ಅಥವಾ ಯೇಸು ಸ್ವಾಮಿ ಬರುವವರೆಗೂ
ಇವೆರಡರಲ್ಲಿ ಯಾವ್ದು ನಡೆದ್ರು ಕೂಡ ನನ್ನ ಜೀವನದಲ್ಲಿ ಅಲ್ಲಿಯವರೆಗೂ ನನ್ನ ಭಕ್ತಿಯನ್ನ ನಾನು ಕಾಪಾಡಿಕೊಳ್ಳುತ್ತೇನೆ. ಕಾಪಾಡಿಕೊಳ್ಳೋಣ ಪ್ರಿಯರೇ, ಕಾಪಾಡಿಕೊಳ್ಳೋಣ. ಗೆಹಜಿ ಹಾಗೆ ಬೀಳೋದು ಬೇಡ, ಗೆಹಜಿ ಹಾಗೆ ಟೆಂಪ್ಟ್ ಆಗೋದು ಬೇಡ, ಗೆಹಜಿ ಹಾಗೆ ಏನೋ ನೋಡಿದ ತಕ್ಷಣ ಅದನ್ನ ಹೊಂದಬೇಕು ಎಂಬುದಾಗಿ ಅದಕ್ಕೋಸ್ಕರ ಅತ್ಯಾಸೆ ಪಟ್ಟದ್ರಿಂದ ಓಡಬೇಕಾದಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಬೇಡ ಪ್ರಿಯರೇ. ಅದಕ್ಕಿಂತ ಮಿಗಿಲಾದನ್ನ, ಅದಕ್ಕಿಂತ ಶ್ರೇಷ್ಠವಾದದ್ದನ್ನ, ಅದಕ್ಕಿಂತ 10ರಷ್ಟು 100ರಷ್ಟು ಶ್ರೇಷ್ಠವಾದದ್ದನ್ನ ದೇವರು ನಮಗೆ ಕೊಡ್ತಾರೆ. ಬಟ್ ಯಾವುದಕ್ಕೂ ಕೂಡ ನಾವು ಕಾಂಪ್ರಮೈಸ್ ಆಗ್ಬಿಟ್ಟು ಅದಕ್ಕೆ ತಲೆ ಬಗ್ಸ್ಬಾರ್ದು ಪ್ರಿಯರೇ. ನಮ್ಮ ತಲೆ ಬಗ್ಗಬೇಕಾದ ದೇವರ ಹತ್ರನೇ. ನಾವು ನಮ್ಮ ಶಿರಸ್ಸು ತಗ್ಗಿಸಬೇಕಾದ ಕೇವಲ ದೇವರ ಹತ್ರನೇ, ಮತ್ತೆ ಯಾರ ಹತ್ರನೂ ಅಲ್ಲ. ಗೆಹಜಿ ಹಾಗೆ ನಾವು ಇರದೆ ದೇವರಿಗೋಸ್ಕರ ವಿಧೇಯರಾಗಿ ಜೀವಿಸೋಣ ಪ್ರಿಯರೇ. ಗೆಹಜಿ ಮಾಡಿದಂತ ಆ ತಪ್ಪಿದೆ ನೋಡಿ, ಯೆಹೋವನ ಆಣೆ, ದೇವರ ಮೇಲೆ ಆಣೆ ಇಟ್ಟು ತಪ್ಪು ಮಾಡೋದಕ್ಕೆ ಹೋದ. ಇಲ್ಲದೆ ಇರುವಂತ ರೋಗವನ್ನ ಅಂಟಿಸಿಕೊಂಡ. ಅವನ ಜೊತೆಗೆ ಅದ್ ನಿಂತೋಯ್ತಾ ಇಲ್ಲ, ಅವನ ಸಂತತಿಗೂ ಸಂತಾನಕ್ಕೂ. ನಾವು ಹೇಗಿದ್ದೇವೆ? ನಾವು ಹೇಗಿದ್ದೇವೆ? ನಾವು ಮೋಸ ಮಾಡುವಂತದ್ದು ಮನುಷ್ಯರನ್ನಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಮೋಸ ಮಾಡ್ತಿದ್ದೇನೆ ಭಕ್ತಿಯ ವಿಷಯದಲ್ಲಿ ಅಂದ್ಕೊಳ್ಳುವುದಾದ್ರೆ ಮೋಸ ಮಾಡುವಂತದ್ದು ಮನುಷ್ಯರನ್ನಲ್ಲ, ದೇವರನ್ನು. ಹಾಗಂತೇಳಿ ದೇವರ ಮೋಸ ಹೋಗುವವನ? ನೋ. ನನಗೆ ತಂದೆ, ನಿಮ್ಮಪ್ಪ, ಅಪ್ಪನಿಗೆ ಎಲ್ಲ ಗೊತ್ತಾಗತ್ತೆ. ಅವ್ರ ಹತ್ರ ಹೋಗಿ ನಾಟಕಗಳು ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾಟಕಗಳು ಮಾಡಿದ್ರೆ ದೇವರು ಸುಮ್ಮನೆ ಹಂಗ ಓಪನ್ ಮಾಡ್ಬಿಡ್ತಾರೆ. ಸೊ ಪ್ಲೀಸ್, ದೇವರಿಗೋಸ್ಕರ ನೀವು ಜೀವಿಸೋಣ, ದೇವರಿಗೆ ವಿಧೇಯರಾಗಿ ಬದುಕೋಣ. ಗೆಹಜಿ ಹಾಗೆ ನಾವಿರದೆ ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸಬೇಕು. ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಹೇಳಿದಂತ ಕೊನೆಯ ಮಾತು, ಸ್ವಾಮಿ, ನಾನು ನಿನ್ನನ್ನು ಈ ಲೋಕದಲ್ಲಿ ಮಹಿಮೆ ಪಡಿಸಿ ಈ ನನ್ನ ದೇಹವನ್ನ ಬಿಡ್ತಿದ್ದೇನೆ. ಆ ಮಾತು ನಾವು ಹೇಳುವವರಾಗಿರಬೇಕು. ದೇವರೇ, ಈ ಲೋಕದಲ್ಲಿ ನಾನು ನಿನ್ನನ್ನು ಮಹಿಮೆ ಪಡಿಸಿ. ಆತನ ನಮ್ಮ ಮುಂದೆ ನಿಂತಾಗ, ಆತನ ಮುಂದೆ ನೀವು ನಿಂತಾಗ ತಲೆ ಎತ್ತಿ, ದೇವರೇ, ನಾನು ನಿನಗೋಸ್ಕರ ಇಂಥದನ್ನ ಮಾಡಿದ್ದೇನೆ ಎಂದು ತಲೆ ಎತ್ತುವ ಕೆಲಸಗಳನ್ನ ಮಾಡಬೇಕು. ತಲೆ ತಗ್ಗಿಸುವಂತವುಗಳನ್ನ. ದೇವರಿಗೋಸ್ಕರ ಜೀವಿಸೋ. ದೇವರಿಗೆ ನಾವು ವಿಧೇಯರಾಗಿ ಕೊನೆಯವರೆಗೂ, ಉಸಿರಿರುವ ದಿನದವರೆಗೂ ದೇವ್ರನ್ನ ಏನ್ ತಲಾಂತ ಕೊಟ್ಟಿದಾರೋ ಆ ತಲಾಂತನ ದೇವರಿಗೋಸ್ಕರ. ಯಾವ್ದನ್ನಾದ್ರೂ ಬಿಟ್ಟು ಬಂದಿದ್ದೇವೆ, ಬೇಡ ಅಂತಾನೆ ಬಿಟ್ಟು ಬಂದಿದ್ದೇವೆ, ಮತ್ತೆ ಅದನ್ನ ಅಂಟಿಸ್ಕೊಳ್ಳೋದು ಬೇಡ. ಗೆಹಜಿ ಎಲಿಶನ ಬಳಿಗೆ ಬರೋದಕ್ಕಿಂತ ಮೊದಲು ಹೆಂಗಿದ್ನೋ ಗೊತ್ತಿಲ್ಲ, ದೇವರು ಬರೆಸಿಲ್ಲ. ಬಟ್ ಎಲಿಶನ ಬಳಿಯಲ್ಲಿ ಇದ್ದರೂ ಕೂಡ ಅವನ ಜೀವನ ಬದಲಾಗಿಲ್ಲ. ವಾಕ್ಯವನ್ನು ಕೇಳಿದರೂ ಕೂಡ ನಮ್ಮ ಜೀವನ ಬದಲಾಗಿಲ್ಲ ಅಂತಂದ್ರೆ ವೇಸ್ಟ್. ಬದಲಾಗೋಣ, ಬದಲಾಯಿಸಿಕೊಳ್ಳೋಣ. ನಾವಲ್ಲ, ನಮ್ಮ ಹೃದಯಗಳನ್ನ ಬದಲಾಯಿಸಿಕೊಳ್ಳೋಣ. ನಮ್ಮ ಸುತ್ತಮುತ್ತಲಿರುವಂತವರನ್ನು ಕೂಡ ದೇವರ ಬಳಿಗೆ ಸೇರಿಸೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನ ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈ ಸಮಯದಲ್ಲಿ ಕೆಲವು ಮಾತುಗಳನ್ನು ನಾವು ಧ್ಯಾನಿಸಿರುವಾಗ ಆ ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತೆ ಸಹಾಯ ಮಾಡಿ. ಗೆಹಜಿಯ ಹಾಗೆ ನಾವಿರದೆ ನಿಮ್ಮಲ್ಲೇ ನಮ್ಮ ಭಕ್ತಿಯನ್ನು ಕಾಪಾಡಿಕೊಂಡು ಕೊನೆಯವರೆಗೂ ವಿಶ್ವಾಸದಿಂದ ಬದುಕುವಂತೆ, ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದಂತ ದೇವರೇ ನಿಮಗೆ ವಂದನೆ. ಇನ್ನು ಮುಂದೆ ಕರ್ತನೆ, ನಿಮ್ಮ ಚಿತ್ತ, ನಿಮ್ಮ ಆಲೋಚನೆಗಳಿಗೆ ನಾವು ತಕ್ಕಂತೆ ನಾವು ಜೀವಿಸುವ ಹಾಗೆ ನೀವು ಕೃಪೆ ತೋರಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೆ. ಈ ಪ್ರಾರ್ಥನೆಯ ಕೂಟವನ್ನು, ಈ ತಂಡವನ್ನು, ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಕಷ್ಟವಿದೆ ಸ್ವಾಮಿ, ಇದರಿಂದ ಪ್ರಯಾಸವಿದೆ ಕರ್ತನೆ, ಇದರಿಂದ ಕಷ್ಟಪಟ್ಟಿರುವಂತ ಪ್ರತಿಯೊಬ್ಬರನ್ನು ನೆನಪು ಮಾಡಿಕೊಳ್ಳುತ್ತಿದ್ದೇವೆ. ಇನ್ನೂ ಹೆಚ್ಚಾಗಿ ಬಲಪಡಿಸಿ, ಇನ್ನೂ ಹೆಚ್ಚಾಗಿ ನಿಮಗೋಸ್ಕರ ತಮ್ಮ ದೇಹಗಳನ್ನ ಜಜ್ಜಿಕೊಂಡು ಸೈತಾನನಿಗೂ ಪಾಪಕ್ಕೂ ದೂರವಾಗಿ ನಿಮಗೆ ಹತ್ತಿರವಾಗಿ ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತಹ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು.